ಬ್ಯಾಂಗ್ಳೂರು ಯೂನಿವರ್ಸಿಟಿ ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿ ಸುಮಾರು ಒಂದು 300 ಎಕರೆ ಬಯೋ ಪಾರ್ಕ್ ಇದೆ. ನ್ಯಾಚುರಲ್ ಕಾಡಿದೆ. ವರ್ಷಾನುವರ್ಷಗಳಿಂದ ತುಂಬ ಜೀವಿಗಳಲ್ಲಿ ಬದುಕಿದೆ. ಇಲ್ಲಿ ಸುಮಾರು ಯೂನಿವರ್ಸಿಟಿಯಲ್ಲಿ ಒಂದು 7ರಿಂದ 8 ಚೆಕ್ ಡ್ಯಾಮ್ಗಳಿದ್ದಾವೆ. ನೀರು ಹರಿದು ಹೋಗದಂತೆ ಒಂದು ಚೆಕ್ ಡ್ಯಾಮ್ಗಳು ಆ ನೀರನ್ನು ತಡೆ ಹಿಡಿಯುತ್ತೆ. ಸರ್ವೆ ಮಾಡಬೇಕಾದ್ರೆ ಸ್ಲೆಂಡರ್ ಲಾರೆಸ್ ಜೀವಿಗಳೆಲ್ಲ ಇಲ್ಲಿ ಬದುಕಿದೆ. ಇದನ್ನು ಉಳಿಸ್ತಾ ಹೋಗಬೇಕು. ಬರೀ ಹಾವು ಅಲ್ಲಿ ಮಾತ್ರ ಪೊರೆ ಬಿಡೋದಿಲ್ಲ, ಹುಳಗಳು ಸಹ ಪೊರೆ ಬಿಡುತ್ತೆ. ಎಕ್ಸೋಸ್ಕೆಲಿಟನ್ ಅಂತ ಕರಿತೀವಿ. ಹಾವುಗಳು ಯಾವತ್ತೂ ಬಿಲ ತೋಡೋದಿಲ್ಲ. ಇಲಿಗಳು ತೋಡ್ಬಿಟ್ಟಿರುವಂಥ ಬಿಲಗಳಲ್ಲಿ ಹೋಗಿ ನುಗ್ಗಿ ಅವ್ರ ಜೀವನ ಮಾಡ್ಕೊತಾರೆ. ಆಗಲಿ ಇರುವೆಗಳಾಗಲಿ ಅಥವಾ ಭೂಮಿಯಲ್ಲಿ ಇರುವಂಥ ಬೇಜಾನು ಹುಳುಗಳು ಇರ್ತವೆ. ಮಣ್ಣುಳ, ಎರೆಹುಳ ಅಂತ ನಾವೇನು ಹೇಳ್ತೀವಿ, ಅಥವಾ ಅದು ಕೂಡ ಇರ್ಬೋದು. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ ಗೊತ್ತಾ, ಯಾವುದೋ ಒಂದು ಹುಳ ಆ ಮಣ್ಣನ್ನು ತಿಂದು ಅದರಲ್ಲಿ ನ್ಯೂಟ್ರಿಷನ್ಸ್ ಎಲ್ಲ ಅಬ್ಸರ್ವ್ ಮಾಡಿ ಫಜೋರಿಯಲ್ ಕ್ರಿಯೇಚರ್ಸ್ ಅಂತ ಕರಿತೀವಿ. ಯಾರ್ಯಾರು ಫಜೋರಿಯಲ್ಸ್ ಅಂದರೆ ಅವರು ಭೂಮಿ ಒಳಗಡೆ ಹೋಗಿ ನುಗ್ಗಿ ಜೀವನ ಮಾಡುವಂಥದ್ದು. ನೆಲದ ಮೇಲೆ ಇರೋರನ್ನ ಟೆರೆಸ್ಟ್ರಿಯಲ್ ಅಂತೀವಿ. ಮಣ್ಣಲ್ಲಿ ಬಿತ್ತಿರೋವಂಥ ಎಲ್ಲ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ಸ್ಗಳನ್ನ ತೊಗೊತಾರೆ. ಆಮೇಲೆ ಅದನ್ನು ಪೂಪ್ ಮಾಡಿ ನ್ಯೂಟ್ರಿಷನ್ಸ್ ಆಗಿ ಬಿಟ್ಟಿರ್ತಾರೆ. ಮತ್ತು ಒಂದು ವರ್ಷ ಬಂದಾದ್ಮೇಲೆ ನೋಡಿ ಇಲ್ಲೊಂದು ಸ್ವಲ್ಪ ಲ್ಯಾಂಡಿಂದ ಬೇರೆ ಥರ ಇರುತ್ತೆ ಅವಾಗ, ಯಾಕೆಂದರೆ ಇಲ್ಲಿ ಅವರು ನ್ಯೂಟ್ರಿಷನ್ಸ್ ಕೊಟ್ಟಿದ್ದಾರೆ. ಓಕೆ, ನಾವು ಅದಕ್ಕೆ ಎನಿ ಟೈಮ್ ವೈಲ್ಡಲ್ಲಿ ಹೋದಾಗ ಒಂದು ವೈಲ್ಡ್ ಎಥಿಕ್ಸ್ ಅಂತ ಹೇಳ್ತೀವಿ, ಅಥವಾ ನೇಚರ್ಸ್ ಲಾ ಅಂತ ಹೇಳ್ತೀವಿ. ಯಾಕೆ ನಾವು ಬರೀ ಈ ಥರ ಪಾತ್ವೇನಲ್ಲಿ ಮಾತ್ರ ಓಡಾಡಬೇಕು, ಸುಮ್ಮನೆ ಹೆಂಗೆ ಬೇಕು ಹಂಗೆ ಬುಷಸಲ್ಲಿ ನಾವು ಓಡಾಡಬಾರ್ದು ಅಂತ ಅಂದರೆ ಅದರಲ್ಲಿ ಜೀವನ ಮಾಡುವಂಥ ಜೀವಿಗಳಿರುತ್ತೆ. ಯಾರು ಓಡಾಡಿಲ್ಲ ಅಂದರೆ ಮಾತ್ರ ಅವ್ರ ಜೀವನ ಅವ್ರು ಮಾಡ್ಕೊತಾರೆ. ಯಾರಾದರೂ ಓಡಾಡೋದು ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಅಲ್ಲಿಂದ ಮೂವ್ ಆಗಿ ಇನ್ನೊಂದು ಕಡೆಗೆ ಹೋಗ್ತಾರೆ. ಸೊ ಅದಕ್ಕೆ ನಾವು ಮ್ಯಾಮಲ್ ಸಸ್ತನಿಗಳೇನಿರ್ತೀವಿ, ಎಲ್ಲಿ ಒಂದು ಪಾತ್ವೇ ಇದೆ, ಎಲ್ಲಿ ನಿಮಗೆ ದಾರಿ ಕಾಣಿಸುತ್ತೆ ಆ ದಾರಿನಲ್ಲಿ ಮಾತ್ರ ಓಡಾಡಬೇಕು. ಆ ದಾರಿನಲ್ಲಿ ಬಿಟ್ಟು ಬೇರೆ ಜೀವಿಗಳು ತಮ್ಮ ಜೀವನ ಅವ್ರು ಮಾಡ್ಕೊಡುತ್ತೆ. ಇವರು ನಮ್ಮ ದಾರಿಗೆ ಬರೋಲ್ಲ, ನಾವು ಅವ್ರ ದಾರಿಗೆ ಹೋಗ್ತೀವಿ. ಸೊ ಈ ರೀತಿ ಬಿಲ ತೋಡ್ದಾಗ ಏನಾಗುತ್ತೆ ಅಂತ ಅಂದರೆ ಒಂದು ವೇ ಕ್ರಿಯೇಟ್ ಆಗುತ್ತೆ. ಸೊ ನಾನು ಈ ಫಜೋರಿಯಲ್ ಅಂತ ಹೇಳಿದೆ ಅಲ್ವಾ ನಿಮ್ಗೆ ಅವಾಗಲೇ, ಯಾರ್ಯಾರು ಭೂಮಿ ಒಳಗಡೆ ಜೀವನ ಮಾಡ್ತಾರೆ ಅಂಥ ಜೀವಿಗಳು ಹೊರಗೆ ಬರೋಕ್ಕೆ ಒಂದು ಜಾಗ ಕೊಟ್ಟಿರ್ತಾರೆ. ಬೇರೆ ಜೀವಿಗಳು ಅದ್ರೊಳಗಡೆ ಹೋಗ್ಲಿಕ್ಕೆ ಇವ್ರು ಜಾಗ ಮಾಡ್ಕೊತಾರೆ. ಸೊ ಹಾವುಗಳು ಯಾವತ್ತೂ ಬಿಲ ತೋಡೋದಿಲ್ಲ. ಇಲಿಗಳು ತೋಡ್ಬಿಟ್ಟಿರುವಂಥ ಬಿಲಗಳಲ್ಲಿ ಹೋಗಿ ನುಗ್ಗಿ ಅವ್ರ ಜೀವನ ಮಾಡ್ಕೊತಾರೆ. ಸೊ ಈ ರೋಡೆಂಟ್ಸ್ನ ನಾವು ಅಂಡರ್ಗ್ರೌಂಡ್ಸಲ್ಲಿ ದೇ ಆರ್ ದ ಪಾತ್ ಮೇಕರ್ಸ್ ಅಂತ ಹೇಳ್ತೀವಿ. ಅಂದರೆ ರೋಡೆಂಟ್ಸೇ ತುಂಬ ಜೀವಿಗಳಿಗೆ ಅಂಡರ್ಗ್ರೌಂಡ್ನಲ್ಲಿ ಒಂದು ಜಾಗನ ರೆಡಿ ಮಾಡಿ ಕೊಡುವಂಥದ್ದು. ಇವ್ರು ಜಾಗ ಮಾಡಿದ್ರೆ ಬೇರೆಯವರೆಲ್ಲ ಅದರೊಳಗೆ ಹೋಗಿ ತಮ್ಮ ಜೀವನ ಮಾಡ್ಕೊಂಡು ಬರ್ತಾರೆ. ಊಟ ಗೀಟ ಹುಡ್ಕೊಂಡು ಅಥವಾ ರೆಸ್ಟ್ ಗಿಸ್ಟ್ ತಗೊಂಡು ಬರ್ತಾರೆ. ಇವ್ರು ಮಾಡಿಲ್ಲ ಅಂತ ಅಂದರೆ ಕೆಳಗಡೆ ಹೋಗೋಕ್ಕಾಗಲ್ಲ. ಮತ್ತು ಇನ್ನೊಂದೇನೆಂದರೆ ಈ ಹೋಲು ಏನಿಲ್ಲ ಅಂದ್ರೂ ಮತ್ತೆ ಇನ್ನೊಂದು ಸ್ವಲ್ಪ ದೂರ ಇನ್ನೊಂದು ಕಡೆ ಎಲ್ಲ ಕನೆಕ್ಟ್ ಆಗಿರುತ್ತೆ, ಒಂದಕ್ಕೂ ಲಿಂಕೇಜ್ ಇರುತ್ತೆ, ಆಯಿತಾ. ಸೊ ಈ ಲಿಂಕೇಜಿಂದ ಮತ್ತು ತುಂಬ ಹೋಲ್ಸ್ ಮಾಡಿರೋದ್ರಿಂದ ಮತ್ತೆ ವಾಟರ್ ಸೀಪ್ ಇನ್ ಆಗುತ್ತೆ. ಸೊ ಗ್ರೌಂಡ್ ವಾಟರ್ಗೆ ಬಂದಿರೋದಕ್ಕೆಲ್ಲ ಆ ವಾಟರ್ಗೆ ಹೋಗೋದಕ್ಕೆ ಒಂದು ಚಾನಲ್ ಸಿಗುತ್ತೆ. ಆ್ಯಂಡ್ ಇನ್ ದಿ ಎಂಡ್ ಎಲ್ಲ ಹೋಗಿ ಗ್ರೌಂಡ್ ವಾಟರ್ ಹಾರ್ವೆಸ್ಟಿಂಗೇ ಆಗುತ್ತೆ. ಸೊ ವಾಟರ್ ಕನ್ಸರ್ವೇಷನ್ಗೆ ಹೆಲ್ಪ್ ಮಾಡುತ್ತೆ ಇದು. ಬಟ್ ತುಂಬ ಜಾಸ್ತಿ ಆದರೆ ಮಾತ್ರ ಡಿಸ್ಟ್ರಕ್ಷನ್ಸ್ ಆಗುತ್ತೆ. ಸಿಟಿನಲ್ಲಿ ಇಲಿಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾವು, ಅದಕ್ಕೋಸ್ಕರ ಇಲಿಗಳ ಪಾಪ್ಯುಲೇಷನ್ ಜಾಸ್ತಿ. ಆದರೆ ಕಾಡುಗಳಲ್ಲಿ ಅಥವಾ ವೈಲ್ಡ್ ಇರೋವಂಥ ಜಾಗದಲ್ಲಿ ಅವ್ರಿಗಿರೋವಂಥ ಪ್ರೆಡೇಟರ್ಸ್ ಇದ್ದರೆ ಅವ್ರ ಪಾಪ್ಯುಲೇಷನ್ನ ಅವ್ರು ಕಂಟ್ರೋಲ್ ಮಾಡ್ಕೊತಾರೆ. ಏನಿದು ಶಂಖ? ಇದಕ್ಕಿಂತ ದೊಡ್ಡದು ನೋಡಿರ್ತೀರಲ್ಲ, ಅದು ಏನು ಮಾಡುತ್ತೆ ಕೆಲಸ? ಹಾಂ, ಏನು ಮಾಡುತ್ತೆ? ವಾಟ್ ಈಸ್ ಇಟ್ಸ್ ವರ್ಕ್ ಎಕಲಾಜಿಕಲಿ? ಅದರ ವರ್ಕ್ ಏನು, ಫಂಕ್ಷನ್ ಏನು? ಅದು ಊದೋದ್ರಿಂದ ವಾತಾವರಣ ಶುದ್ಧಿ ಆಗುತ್ತೆ. ಅದು ದೇವಸ್ಥಾನಗಳಲ್ಲಿ ತೀರ್ಥ ಕೊಡಲಿಕ್ಕೆ ಉಪಯೋಗಿಸ್ತಾರೆ. ರಾಸಾಯನಿಕ ಕ್ರಿಯೆಯಾಗಿ ಒಳ್ಳೆಯದಾಗುತ್ತೆ ತೀರ್ಥ ತಗೊಳ್ಳೋದ್ರಿಂದ. ಸೊ ಅವ್ರು ಹೇಳ್ತಾ ಇರೋದು ಅಷ್ಟು ನಿಜ. ಆದರೆ ಇದರಲ್ಲೆಲ್ಲ ಅದು ಸಿಗೋದು ಸಮುದ್ರದಲ್ಲಿ ಸಿಗೋದು. ಇದು ಬಂದು ಈ ವೆರೈಟಿ ಪರ್ಟಿಕ್ಯುಲರ್ಲಿ ಈ ಕಲರ್ ಮತ್ತು ಈ ಡಿಸೈನ್ ನೋಡ್ಕೊಂಡ್ಬಿಡಿ. ಎಲ್ಲೇ ಸಿಕ್ಕಿದ್ರು ನೀವು ಅದನ್ನ ತಗೊಂಡು ಜೋರಾಗಿ ಕಲ್ಲೆತ್ತಾಕಿ ಅದ್ರ ಮೇಲೆ. ಹೌದು, ಈ ತರ ಅದು ಪರ್ಟಿಕ್ಯುಲರ್ ಆಗಿ ಈ ತರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಆಫ್ರಿಕನ್ ಜೈಂಟ್ ಅಂತ ಬರುತ್ತೆ, ಇನ್ವೇಸಿವ್ ಸ್ಪೀಶೀಸ್. ನಮ್ದಲ್ಲ, ಆಫ್ರಿಕಾದಿಂದ ಬಂದು ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದೆ ಎಕಲಾಜಿಕಲಿ. ಹಾಗಾಗಿ ಇದು ಬಂತು ಅಂದ್ರೆ ಆದಷ್ಟು
ಏನಾದರೂ ಡ್ಯಾಮೇಜ್ ಮಾಡ್ಲಿಕ್ಕೆ ಆಗುತ್ತಾ ನೋಡಿ. ಸೊ ಇದೇನು ಮಾಡುತ್ತೆ ಅಂದರೆ ನಮ್ಮ ನೇಟಿವ್ ಸ್ಪೀಶೀಸ್ ಆಫ್ ಸ್ನೇಲ್ಸ್ನ ಜಾಸ್ತಿ ಬೆಳೆಯೋದಿಕ್ಕಲ್ಲಿ ಬಿಡಲ್ಲ. ಅಟ್ ಅ ಟೈಮ್ ಇವರು 200 ಇಂದ 300 ಎಗ್ಸನ್ನ ಫಾರ್ಮ್ ಮಾಡ್ತಾರೆ. ಆ್ಯಂಡ್ ಇವ್ರಿಗೆ ಪ್ರೆಡೇಟರ್ಸ್ ಇಲ್ಲದೆ ಇರೋ ಕಾರಣ ಎಲ್ಲ 200-300 ಸ್ನೇಲ್ಸ್ ದೊಡ್ಡದಾಗುತ್ತೆ. ಇವ್ರನ್ನ ಜೈಂಟ್ ಸ್ನೇಲ್ ಅಂತ ಕರೆಯೋ ರೀಸನ್ ಏನಂದರೆ, ನೀವೆಲ್ಲ ಎಳ್ನೀರು ಕುಡಿದಿದ್ದೀರಾ ಅಲ್ವಾ, ಆ ಎಳ್ನೀರು ಅಷ್ಟೇ ದೊಡ್ಡದಾಗಿ ಬೆಳೆಯುತ್ತೆ ಬಿಟ್ರೆ ಇವರು. ಅದಕ್ಕೆ ಇವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಗೋಡೆ ಮೇಲೆ ಹತ್ಬಿಡ್ತಾರೆ. ಆರಾಮಾಗಿ ಗೋಡೆ ಮೇಲೆ ಸ್ಲೈಡ್ ಮಾಡ್ಕೊಂಡು ವರ್ಟಿಕಲ್ ಆಗಿ ಮೇಲೆ ಕೂತಿರ್ತಾರೆ. ಆವಾಗ ನಿಮ್ಗೆ ಈಸಿಯಾಗಿ ಲೊಕೇಟ್ ಮಾಡ್ಬೋದು. ನೆಲದಲ್ಲಿ ಇಟ್ಕೊಂಡು ಹುಡ್ಕೊಂಡು ಹೋಗ್ಬೇಡಿ. ಸೊ ಈ ಸ್ನೇಲ್ ಆ್ಯಕ್ಚುಲಿ ಒಳಗಿಂದ ಎಲ್ಲೋಗಿದೆ ಅಂತ ಏನಾದರೂ ಗೊತ್ತಾ ನಿಮಗೆ? ಸ್ನೇಲ್ಸು ಇದರಿಂದ ಹೊರಗಡೆ ಬಂದು ಅವರು ವೆಕೇಷನ್ಗೆ ಹೋಗಿ ವಾಪಸ್ ಬರೋಕ್ಕಾಗುತ್ತಾ? ಆಗಲ್ಲ. ಒಂದ್ಸಲ ಅವ್ರು ಹುಟ್ಟಿದ್ರೆ ಶೆಲ್ ಜೊತೆನೇ ಹುಟ್ತಾರೆ, ಕನೆಕ್ಟೆಡ್ ಟು ದೇರ್ ಬಾಡಿ, ಶೆಲ್ ಜೊತೆ ಬೆಳೀತಾರೆ, ಶೆಲ್ ಜೊತೆ ಸಾಯ್ತಾರೆ. ಸತ್ತಾದ್ಮೇಲೆ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮೆಟೀರಿಯಲ್ ಅಷ್ಟು ಬೇಗ ಡಿಕಂಪೋಸ್ ಆಗೋದಿಲ್ಲ. ಸೊ ಆ ಕಾರಣದಿಂದ ಸ್ನೇಲ್ ಮಾತ್ರ ಒಳಗಡೆ ಸತ್ತೋಗಿ ಬರೀ ಶೆಲ್ ಇರುತ್ತೆ. ಸೊ ಸ್ನೇಲ್ಸ್ ಯಾವತ್ತೂ ಕೂಡ ಶೆಲ್ಲಿಂದ ಹೊರಗೆ ಬರೋಕ್ಕಾಗಲ್ಲ. ಆದರೆ ಸ್ನೇಲ್ಸ್ ಥರನೇ ನೋಡೋದಕ್ಕೆ ಒಂದು ಜೀವಿ ಇರುತ್ತೆ, ಅದ್ರ ಮೇಲೆ ಶೆಲ್ ಇರಲ್ಲ. ಅದನ್ನು ಸ್ಲಗ್ ಅಂತ ಹೇಳಿ ಕರಿತೇವೆ. ಸೊ ಇವರು ಕೂಡ ನ್ಯಾಚುರಲ್ ಸ್ಕ್ಯಾವೆಂಜರ್ಸ್. ನಾನು ಆಗಲೇ ಮಿಲಿಪೀಡ್ ಜೊತೆ ಹೇಳ್ಕೊಟ್ಟಿದ್ದೆ ಅಲ್ವಾ ನಿಮಗೆ. ಸೊ ಸೇಮ್ ಥಿಂಗ್. ಇವಾಗ ಯಾರು ಸೌಂಡ್ ಮಾಡ್ತಾ ಇರೋದು ಹಿಂದೆ? ನವಿಲ್ ಗರಿ ಸೌಂಡ್ ಮಾಡೋದಿಲ್ಲ, ನವಿಲ್ ಮಾತ್ರ. ಏನು ಕಾಣಿಸ್ತಾ ಇದೆ? ವೈಟ್ ಪ್ಯಾಚಸ್ ಇದೆ ಅಲ್ವಾ? ಈ ಪ್ಯಾಚಸ್ ಏನು ಅನ್ಕೊಂತೀರಾ ನಿಮ್ಮ ಪ್ರಕಾರ? ಇದಕ್ಕೆ ರೋಗ ಗೀಗ ಬಂದಿದೆಯಾ, ಅಥವಾ ಯಾರಾದರೂ ಪೇಂಟ್ ಗೇಂಟ್ ಹೊಡೆದಿದ್ದಾರಾ, ಅಥವಾ ಈ ಮರ ಇರೋದೇ ಹಿಂಗ? ಹೇಳು, ಜೋರಾಗಿ ಹೇಳು, ಪರವಾಗಿಲ್ಲ. ಫಂಗೈ. ಸೊ ಇವ್ರು ಹೇಳಿದಳ ಫಂಗೈ ಅಂತ. ಫಂಗೈ ತರ ಸಿಮಿಲರ್ ಆಗಿ ಲೈಕನ್ಸ್ ಅಂತ ಹೇಳಿ ಒಂದು ಜೀವಿ ಇರುತ್ತೆ. ಸೊ ಲೈಕನ್ಸ್ನ ಆ್ಯಕ್ಚುಲಿ ಬಯೋಡೈವರ್ಸಿಟಿ ಇಂಡಿಕೇಟರ್, ಒಂದು ಗುಡ್ ಏರ್ ಅಂದರೆ ಎಲ್ಲಿ ಪರಿಶುದ್ಧ ಗಾಳಿ ಇದೆ ಅಲ್ಲಿ ಲೈಕನ್ಸ್ ಅನ್ನೋ ಒಂದು ಜೀವಿನ ನೋಡ್ಬೋದು. ಬೆಂಗಳೂರಿನಲ್ಲಿ ಇವಾಗ ಅದು ಆಲ್ಮೋಸ್ಟ್ ನಾಶ ಆಗೋಗಿದೆ, ಯಾಕೆಂದರೆ ನಮ್ಮ ಏರ್ ಕ್ವಾಲಿಟಿ ಇಂಡೆಕ್ಸ್ ಎಲ್ಲ ತುಂಬ ಕಡಿಮೆ ಆಗಿದೆ. ಇಲ್ಲಿ ಮುಂಚೆ ಲೈಕನ್ಸ್ ಇತ್ತು ಅಂತ ಹೇಳೋಕ್ಕೆ ನಿಮಗೆ ಒಂದು ತೋರಿಸ್ತಾ ಇರೋದು ಇದು. ಮುಂಚೆ ಲೈಕನ್ಸ್ ಇಲ್ಲಿ ಬದುಕಿತ್ತು, ಇಲ್ಲೆಲ್ಲ ಪ್ಯಾಚ್ ಆಗಿ ಕೂತಿತ್ತು. ಇವಾಗ ಲೈಕನ್ಸಲ್ಲಿ ಇಲ್ಲ, ಬಟ್ ಮುಂದೆ ಸಿಗುತ್ತೆ, ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಎವಲ್ಯೂಷನ್ ಗೊತ್ತಾ ನಿಮಗೆ? ಅಂದ ಕಾಲದಲ್ಲಿ ಏನಾಗಿತ್ತು ಅಂದರೆ ಬರೀ ಬಂಡೆಗಳಿತ್ತು. ಆ ಬಂಡೆಗಳ ಮಧ್ಯದಲ್ಲಿ ಒಡ್ಕೊಂಡು ಮಣ್ಣು ಸಾಯಿಲ್ ಎಲ್ಲ ಆಗಿ ಗಿಡಗಳನ್ನೆಲ್ಲ ಬೆಳಿಬೇಕು ಅಂತ ಅಂದರೆ ಅದಕ್ಕೆ ಫಸ್ಟ್ ಸಹಾಯ ಮಾಡಿದಂಥ ಜೀವಿ ಬಂದು ಲೈಕನ್ಸ್ ಬಂದು ಕೂತಿಯಲ್ಲಿ ಸೆಟ್ಲ್ ಆದಾಗ ಸಣ್ಣ ಲೆವೆಲ್ಸಲ್ಲಿ ಪೋರ್ಸ್ ಬೀಳುತ್ತೆ. ಆ ಪೋರ್ಸಿಂದ ನೆಕ್ಸ್ಟು ಇಯರ್ಸ್, ಮಿಲಿಯನ್ಸ್ ಆಫ್ ಇಯರ್ಸ್, ಥೌಸಂಡ್ಸ್ ಆಫ್ ಇಯರ್ಸ್, ಹಂಡ್ರೆಡ್ಸ್ ಆಫ್ ಇಯರ್ಸ್ ಆದಮೇಲೆ ಮಾಸಸ್ ಬರುತ್ತೆ. ಆ ಮಾಸಸ್ಸಿಂದ ನೆಕ್ಸ್ಟ್ ಫರ್ನ್ಸ್ ಬರುತ್ತೆ. ಆ ಫರ್ನ್ಸಿಂದ ನೆಕ್ಸ್ಟು ಸ್ಮಾಲ್ ಟ್ರೀಸು, ಸ್ಪೀಶೀಸ್ ಅದೆಲ್ಲ ಬರುತ್ತೆ. ಸೊ ಎವಲ್ಯೂಷನಲ್ಲಿ ಹಿಂದೆ ಹೋಗಿ ನೋಡಿದಾಗ ಲೈಕನ್ಸು ಬಯೋಡೈವರ್ಸಿಟಿ ಇಂಡಿಕೇಟರ್ಸ್ ಅಂತ ಕರಿತೀವಿ ನಾವು. ನೀವೆಲ್ಲ ಇದನ್ನ ತಿಂದಿದ್ದೀರಾ? ಹೌದು, ಲೈಕನ್ಸ್ ತಿಂದಿದ್ದೀರಾ? ಸ್ವಲ್ಪ ಯೋಚನೆ ಮಾಡಿ. ಕಲ್ಲುವ ಅಂತ ನೀವು ಹೋಗ್ಬಿಟ್ಟು ವಾಪಸ್ ಮನೆಗೆ ಹೋದ್ಮೇಲೆ ಒಂದ್ಸತಿ ಅಮ್ಮನ ಕೇಳಿ, ಅಡುಗೆ ಮನೆ ಚೆಕ್ ಮಾಡಿ, ಪೇಪರು ಫೋಲ್ಡ್ ಮಾಡಿ ಕ್ರಶ್ ಮಾಡಿರೋ ಥರದ್ದು ಇರುತ್ತೆ. ಏನಾದರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಪೇಪರ್ ಕ್ರಶ್ ಮಾಡಿರೋ ಥರ ಟೆಕ್ಸ್ಚರ್ ಇರುತ್ತೆ, ಚಿಕ್ಕ ಪೀಸಸ್ ಇರುತ್ತೆ. ಕಲ್ಲು ಹೂವು ಅಂತಾರೆ. ಅದನ್ನ ಎಲ್ಲಿ ಯೂಸ್ ಮಾಡ್ತೀರಾ? ಏನಾದರೂ ನೀವು ಪಲಾವು ಬಿರಿಯಾನಿ ಮಾಡ್ತಾರೆ ಅಂದರೆ ಅದಕ್ಕೆ ಹಾಕ್ತಾರೆ. ಸೊ ಮನೆಗೆ ಹೋದ್ಮೇಲೆ ಒಂದ್ಸತಿ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆನಾ? ಲೈಟ್ ಬ್ಲ್ಯಾಕ್ ಕಲರ್. ಒಂದ್ ಸೈಡ್ ಬ್ಲ್ಯಾಕ್ ಇದ್ರೆ ಬ್ರೌನಿಶ್ ಇದೆ, ಇನ್ನೊಂದ್ ಕಡೆ ವೈಟಿಶ್ ಇರುತ್ತೆ. ಇದೇ ಲೈಕನ್ಸ್ ಗಿಡದ ಮೇಲೆ ಬರುತ್ತೆ, ಇನ್ನೊಂದ್ ಕಡೆ ಲೈಕನ್ಸ್ ಕಲ್ಲು ಮೇಲೆ ಬರುತ್ತೆ. ಓಕೆನಾ? ಈಗ ಅವ್ರು ಹೇಳಿದ್ರೆ ಇಷ್ಟೊತ್ತು ಪ್ರೋಸೆಸ್ ದೊಡ್ಡ ಬಂಡೆ ಇದ್ದು ಅದು ಪೌಡರ್ ಆಯ್ತು ಅಂತ, ಅದಕ್ಕೆ ಸಿಂಗಲ್ ಟರ್ಮ್ ವೆದರಿಂಗ್ ಆಫ್ ರಾಕ್ಸ್ ಅಂತ ಕರೀತಾರೆ. ನೀವು ಕಲ್ತಿದ್ರೆ ಕಲ್ಲು ಹೂವು. ಲಿಟ್ಮಸ್ ಪೇಪರ್ ಇದನ್ನ ಮಾಡೋದಿಲ್ಲ. ಲಿಟ್ಮಸ್ ಪೇಪರ್ ಅದು ನಾವು ಬಯಾಲಜಿಕಲಿ ಇದಲ್ಲ, ಅದು ಕಂಪ್ಲೀಟ್ ಮ್ಯಾನ್ ಮೇಡ್. ಬಟ್ ಇದನ್ನ ನಾವು ಫುಡ್ ಆಗಿ ಯೂಸ್ ಮಾಡ್ತಾರೆ, ಬಟ್ ಕೆಲವೊಂದು ಸ್ಪೀಶೀಸ್ ಮಾತ್ರ. ಅದು ಕಲ್ಲು ಮೇಲೇ ಪರ್ಟಿಕ್ಯುಲರ್ ಆಗಿ ಬೆಳೆಯುತ್ತೆ. ಹಾಗಾಗಿ ಕನ್ನಡದಲ್ಲಿ ಅದಕ್ಕೆ ತುಂಬ ಒಳ್ಳೆ ಹೆಸರು. ಅದು ಮತ್ತೆ ಫ್ಲವರ್ ಥರ ಅಪಿಯರೆನ್ಸ್ ಕೊಡುತ್ತೆ, ಕಲ್ಲು ಹೂವು ಅಂತ ಕರೀತಾರೆ. ಅದೇ ಥರ ಮರದ ಮೇಲೂ ಬರುತ್ತೆ. ಓಕೆನಾ? ಹಾಗಂತ ಎಲ್ಲನೂ ತಿನ್ನಲ್ಲ. ಆ್ಯಂಡ್ ನೀವು ಹೋಗಿದ ಕಡೆ, ಸಿಕ್ಕಿದ ಕಡೆ, ಕಾಣಿಸಿದ ಕಡೆ ಎಲ್ಲ ಕಿತ್ಕೋಬೇಡಿ, ಅದು ವೇಸ್ಟ್ ಆಗುತ್ತೆ. ನೋಡ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಓಕೆನಾ? ಮುಂದೆ ಹೋಗೋಣ. ಗಂಧದ ಗುಡಿ ಅಂತ ಹೇಳಿ ಒಂದು ಹೆಸರು ಬರುತ್ತೆ. ಆ ಹೆಸರು ಬರೋದಕ್ಕೆ ಕಾರಣ ಈ ಮರ. ಇದು ಗಂಧದ ಮರ. ಓಕೆ, ನಿಮಗೆ ಪಿಕ್ಚರ್ಗಳಲ್ಲೆಲ್ಲ ನೀವು ನೋಡ್ಬಿಟ್ಟಂಗೆ ಗಂಧದ ಮರ ಎಲ್ಲ ಇಷ್ಟು ದೊಡ್ಡದಾಗಿ ಎಲ್ಲ ಬರೋದಕ್ಕೆ 100 ವರ್ಷಗಳು ಬೇಕು. ಆ್ಯಂಡ್ ಅಷ್ಟು ತೋರಿಸ್ದಂಗೆ ಫ್ಯಾಂಟಸಿಯಾಗೆಲ್ಲ ಇರೋದಿಲ್ಲ ಗಂಧದ ಮರ. ಗಂಧದ ಮರ ದೊಡ್ಡದಾಗೋವರೆಗೂ ಎಷ್ಟೊಂದು ಜನಕ್ಕೆ ಇದು ಗಂಧದ ಮರ ಅಂತ ಗೊತ್ತೇ ಆಗಲ್ಲ.
ಓಕೆ. ಸೊ ಕೆಳಗಡೆ ಇಲ್ಲೊಂದು ಸ್ವಲ್ಪ ಕೆಳಗಡೆಯಿಂದ ಇದಕ್ಕೆ ಮಾತ್ರನೇ ತುಂಬಾ ದೊಡ್ಡ 100 ವರ್ಷ ಆದ್ಮೇಲೆ ಗರ್ತ್ ಬಂದಾದ್ಮೇಲೆ ಅಲ್ಲಿ ಅದಕ್ಕೆ ಎಸೆನ್ಸ್ ಇರುತ್ತೆ, ವಾಸನೆ ಬರುವಂಥದ್ದು ಆಗುತ್ತೆ ಅಲ್ಲಿ. ಅದ್ರಲ್ಲಿ ಕಡಿದ್ರೆ ಮಾತ್ರನೇ ಗಂಧ ಸಿಗುವಂಥದ್ದು. ಪೂರ್ತಿ ಮರದಲ್ಲೆಲ್ಲ ಗಂಧ ಯೂಶಲಿ ಸಿಗೋದಿಲ್ಲ. ನಿಮ್ಗೆ ಪ್ಯಾರಾಸೈಟ್ ಅಂದ್ರೆ ಏನು ಅಂತ ಗೊತ್ತಾ? ಪ್ಯಾರಾಸೈಟ್ಸ್ ಯಾವುದಾದ್ರೂ ಒಂದು ಜೀವಿ ಒಳಗಡೆ ಹೋಗಿ ಒಂದು ಜೀವಿ ಬದುಕೊಂಡು, ನೀವು ಇಂಟರ್ನೆಟಲ್ಲೆಲ್ಲ ವೀಡಿಯೋಸ್ಗಳು ನೋಡಿರ್ತೀರ, ಯಾವುದೋ ಒಂದು ಹುಳನ ತೆಗಿಯೋಕೆ ಹೋದರೆ ಆ ಹುಳ ಒಳಗಡೆ ಯಾವುದೋ ಇಷ್ಟುದ್ದ ಒಂದು ಹುಳ ಸಿಗುತ್ತೆ, ಅದರೊಳಗಡೆ ಜೀವನ ಮಾಡ್ತಾ ಇರುತ್ತೆ. ಅದನ್ನು ಪ್ಯಾರಾಸೈಟ್ಸ್ ಅಂತ ಕರೀತಾರೆ. ಎಷ್ಟೊಂದು ಬೇರೆ ಗ್ರಾಸ್ ಹಾಪರ್ ಒಳಗಡೆ ಎಕ್ಸಾಕ್ಟ್ಲಿ ಅದ್ರ ಹೊಟ್ಟೆಯಿಂದ ಹೊರಗೆ ಬರುತ್ತೆ ಅದು. ಸೊ ಅದೇ ರೀತಿ ಪ್ಲ್ಯಾಂಟ್ಸಲ್ಲಿ ಇವ್ರನ್ನ ಎಕ್ಸ್ಟರ್ನಲ್ ಪ್ಯಾರಾಸೈಟ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಅಂದರೆ ಹೊರಗಡೆಯಿಂದ ಪ್ಯಾರಾಸೈಟ್ ಮಾಡ್ತಾರೆ, ಒಳಗಡೆಯಿಂದ ಮಾಡೋದಿಲ್ಲ. ಸೊ ಇವರು ತಮ್ಮ ರೂಟ್ಸ್ಗಳನ್ನ ಬಿಟ್ಟಾಗ ಕೆಳಗಡೆ ನೆಲದಿಂದ ನ್ಯೂಟ್ರಿಷನ್ಸ್ನ ತಗೊಳ್ಳೋದಿಲ್ಲ. ತಮ್ಮ ಸುತ್ತಮುತ್ತ ಯಾರಾದರೂ ದೊಡ್ಡ ಹೆಲ್ದಿ ಮರ ಇತ್ತು ಅಂತ ಅಂದರೆ ಆ ಮರದ ಬೇರ್ಗಳಿಂದ ಇವರು ನ್ಯೂಟ್ರಿಷನ್ಸ್ನ ತಗೊತಾರೆ. ಅದಕ್ಕೆ ಇವ್ರನ್ನ ಎಕ್ಸ್ಟರ್ನಲ್ ಪ್ಯಾರಾಸೈಟ್ ಅಂತ ಕರಿತೀವಿ. ಒಂದು ಗಂಧದ ಮರ ಬೆಳಿಬೇಕು ಅಂತ ಅಂದರೆ ತನ್ನ ಅಕ್ಕಪಕ್ಕ ಯಾವುದಾದ್ರೂ ಒಂದು ಬೇರೆ ದೊಡ್ಡ ಹೆಲ್ದಿ ಮರ ಇದ್ದರೆ ಮಾತ್ರ ಅವರು ಚೆನ್ನಾಗಿ ಬರುವಂಥ ಸಾಧ್ಯ. ನೀವೆಲ್ಲಾದರೂ ಗಂಧದ ಪ್ಲಾಂಟೇಶನ್ಸ್ಗೆ ಹೋಗಿ ನೋಡಿದ್ರೆ ಜನ ಮಾಡಿರೋದು ಬೇರೆ 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 ಮರಗಳಾಕಿ ಅದ್ರ ಮಧ್ಯದಲ್ಲಿ ಗಂಧನ ನೆಟ್ಟಿರ್ತಾರೆ. ಅವಾಗಲೇ ಅದಕ್ಕೆ ಟಮಾಟನ ಬರೀ ಅಷ್ಟು ಮಾತ್ರ ಬೆಳಿಬಹುದು. ಸೊ ಇದು ಹಂಗಲ್ಲ, ಬರೀ ಗಂಧನೇ ಬೆಳಿತೀನಿ ಅಂದ್ರೆ ಆಗಲ್ಲ, ಅದ್ರ ಮಧ್ಯೆ ಬೇರೆ ಬೇರೆ ಎಲ್ಲ ಬೇಕು. ಸೊ ಈಗ ನೀವು ಮೆಣಸಿನ್ಕಾಯಿ ತೋಟ ನೋಡಿರ್ಬೋದು, ಬಾಳೆ ತೋಟ ಬಾಳೆ ತೋಟ ಅಂದ್ರೆ ಬರೀ ಬಾಳೆ ಗಿಡ ಹಾಕಿರ್ತಾರೆ. ಹಂಗೆ ಗಂಧದ ತೋಟ ಅಂತ ಮಾಡೋಕ್ಕಾಗಲ್ಲ, ಅದ್ರ ಮಧ್ಯದಲ್ಲಿ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಬೇರೆ ಬೇರೆ ಎಲ್ಲ ಮಿಕ್ಸ್ ಆಗಿ ನೆಲದಿಂದ ನ್ಯೂಟ್ರಿಷನ್ಸ್ ತಗೊಳ್ಳೋ ಕೆಪಾಸಿಟಿ ಇರೋದಿಲ್ಲ, ಬೇರೆ ಮರಗಳಿಂದ ತಗೊಳ್ಳಿಕ್ಕೆ ಮಾತ್ರ ಸಾಧ್ಯ. ಓಕೆ. ಸೊ ನೋಡ್ಕೊಳ್ಳಿ, ಈ ಎಲೆ ಗಂಧದ ಎಲೆ ಮುಂದೆ ತುಂಬ ಸಿಗುತ್ತೆ ನಿಮಗೆ, ಎಲ್ಲ ಸಣ್ಣ ಸಣ್ಣ. ಇದು ನಿಮ್ಮ ಪ್ರಕಾರ ಎಷ್ಟಾಗಿರ್ಬೋದು ವಯಸ್ಸು? ಇದಕ್ಕೆ ಕ್ಲೋಸ್ ಟು 10 ಇಂದ 15 ಇಯರ್ಸ್ ಮೇಲಾಗಿದೆ. ಈಗ ಇಲ್ಲೇ ನೋಡಿ ನಿಮ್ ಕಾಲ್ ಕೆಳಗಡೆ ಒಂದು ಲೈನ್, ಈ ಲೈನ್ ಕಟ್ಟಿದಾರೆ ಏನಕ್ಕಂತ ಯಾರು ಹೇಳ್ತೀರಾ? ನೀರು ಹೋಗ್ಬಾರ್ದು ಅಂತಲ್ಲ, ನೀರು ಹೋಗ್ಬೇಕು, ಮಣ್ಣು ಹೋಗ್ಬಾರ್ದು ಅಂತ. ಸಪೋಸ್ ಇದು ಇರ್ಲಿಲ್ಲ ಅಂತಂದ್ರೆ ಇಲ್ಲಿ ನಮ್ಗೆ ನಡಿಯಕ್ ಆಗ್ತಾ ಇರ್ಲಿಲ್ಲ. ಸೊ ಇದನ್ನೆಲ್ಲ ಹೆಂಗಂದ್ರೆ ನಿಮ್ಮಂತವ್ರು ಬಂದು ಹಾಕಿರೋಂಥದ್ದು. ಸೊ ಈ ಕಲ್ಲುಗಳಿರೋದ್ರಂತೆ ಮಣ್ಣನ್ನ ಅಲ್ಲೇ ತಡೆ ಹಿಡ್ಕೊಂಡು ನೀರು ಮಾತ್ರ ಬಿಡುತ್ತೆ. ಹಂಗಾಗಿ ನಾವೀಗ ನಡಿಯಕ್ ಆಗ್ತಾ ಇರೋದು. ಪ್ರೊಟೆಕ್ಷನ್ ಆಫ್ ಸಾಯಿಲ್. ಎಸ್, ಹೌದು. ಸತ್ತೋಗಿರೋ ಜೀವಿ ತರ ಕಾಣಿಸ್ತಾ ಇರ್ಬೋದು ಇದು, ಆದ್ರೆ ಇದು ನೀವು ಪೊರೆ ಅಂತ ಕೇಳಿರ್ತೀರಾ. ಹಾವು ಹಲ್ಲಿ ಎಲ್ಲ ಪೊರೆ ಬಿಟ್ಟು ಹೋಗಿರುತ್ತೆ. ಬರೀ ಹಾವು ಹಲ್ಲಿ ಮಾತ್ರ ಪೊರೆ ಬಿಡೋದಿಲ್ಲ, ಹುಳಗಳು ಸಹ ಪೊರೆ ಬಿಡುತ್ತೆ. ಎಕ್ಸೋಸ್ಕೆಲಿಟನ್ ಅಂತ ಕರಿತೀವಿ. ಸೊ ಏನಾಗುತ್ತೆ ಅಂದರೆ ಇದು ಆ್ಯಕ್ಚುಲಿ ಪ್ರೇಯಿನ್ ಮ್ಯಾಂಟಿಸ್. ನೀವು ಮಿಡತೆ ಅಂತ ಕೇಳಿರ್ತೀರಾ, ಸ್ವಲ್ಪ ಕಾಲುಗಳೆಲ್ಲ ಹಿಂಗೆ ಇಟ್ಕೊಂಡು ಉದ್ದುದ್ದ ಕಾಲುಗಳಲ್ಲಿ ಓಡಾಡ್ತಾ ಇರುತ್ತೆ. ಆ ಜೀವಿ ಊಟ ಎಲ್ಲ ಮಾಡಿ ಒಳಗಿಂದ ಬೆಳೀತಿದೆ ಅಂತ ಅಂದಾಗ ನಮ್ಮ ಥರ ಚರ್ಮ ಎಲ್ಲ ಎಕ್ಸ್ಪ್ಯಾಂಡ್ ಆಗಿ ಅವ್ರಿಗೆ ಬೆಳೀಲಿಕ್ಕೆ ಬಿಡಲ್ಲ, ಸ್ಟ್ರೆಚ್ ಆಗಿ. ಸೊ ಹೊರಗಡೆ ಬೆಳೀತಾಗ ಹೊರಗಡೆ ಇರೋ ಒಂದು ಲೇಯರು ತುಂಬ ಸ್ಟ್ರೆಟ್ ಆಗಿ ಶಿಫ್ಟ್ ಆಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಒಂದು ಸಣ್ಣ ಲಿಕ್ವಿಡ್, ಒಂದು ಕೆಮಿಕಲ್ ರೀತಿ ಪ್ರೊಡ್ಯೂಸ್ ಮಾಡಿ ಮೈಯೆಲ್ಲ ಬಿಟ್ಕೊಂಡು ಆ ಹೊರಗಡೆ ಇರೋ ಎಕ್ಸೋಸ್ಕೆಲಿಟನ್ ಅನ್ನ ರಿಮೂವ್ ಮಾಡಿ ಒಳಗಿಂದ ದೊಡ್ಡ ಜೀವಿ ಹೊರಗಡೆ ಬರುವಂಥ ಪ್ರಕ್ರಿಯೆ, ಆಯ್ತಾ? ಇದನ್ನ ಮಾಲ್ಟಿಂಗ್ ಅಂತೀವಿ, ಇಲ್ಲ ಶೆಡ್ಡಿಂಗ್ ಅಂತ ಕರಿತೀವಿ. ಸೊ ಅದು ಹೊರಗೆ ಬಂದಿರೋದನ್ನ ಎಕ್ಸೋಸ್ಕೆಲಿಟನ್ ಅಂತ ಕರಿತೀವಿ. ಸೊ ಆ ಹುಳ ಇದರಿಂದ ಹೊರಗಡೆ ಬಂದು ಅದು ಹೊರಟೋಗಿದೆ. ಇವಾಗ ಎಕ್ಸೋಸ್ಕೆಲಿಟನ್ ಮಾತ್ರ ಹೊರಗಡೆ ಬಿಟ್ಬಿಟ್ಟು ಹೋಗಿದೆ. ಸೊ ಇದು ಬಿಟ್ಟಿರುವಂಥ ಎಕ್ಸೋಸ್ಕೆಲಿಟನ್. ಬಟ್ ಮನುಷ್ಯರಿಗೆ ಅವಕಾಶ ಇಲ್ಲ. ಇಲ್ಲಾಂದ್ರೆ ಕರಗಿರೋರು ಬೆಳಗಾಗಿರೋರು, ಬೆಳಗಿರೋರು ಕರಗಾಗಿರೋರು ಅದಕ್ಕೂ ಇದೆ. ಇವರು ಸೊ ಈ ಎಕ್ಸೋಸ್ಕೆಲಿಟನ್ ಕೂಡ ಪಿಂಗಾರ ಅಂತ ಮಾಡಿದ್ದಾರೆ. ಇದು ಗೊತ್ತಾ? ಇಲ್ಲ ಸರ್. ಇದು ಅಪಮಾರ್ಗ ಅಂತ. ಇದರಲ್ಲಿ 3 ಟೈಪ್ ಇದೆ. ಇದು ನೀರಿದು, ಬಿಳಿದು, ಕೆಂಪದಿದೆ. ಇದು ಹಾವು, ಚೇಳು ಇತ್ಯಾದಿ ಏನೋ ಕಚ್ಚಿಬಿಟ್ರೆ ಆ ಉರಿ ಮೈ ಮೇಲೆ ಹೋಗ್ತಾ ಇರುತ್ತಲ್ಲ, ಈ ಸೊಪ್ಪನ್ನು ಹರಿದ ಆ ಗಾಯಕ್ಕೆ ಇಟ್ಟರೆ ಉರಿ ಎಲ್ಲೇ ಹೋಗಿದ್ರು ಬಂದು ಅಲ್ಲೇ ನಿಂತ್ಕೊಳ್ಳುತ್ತೆ. ಉತ್ತರಾಣಿ ಗಿಡ. ಉತ್ತರಾಣಿ ಅಪಮಾರ್ಗ ಅಂತ ಬುಧ ಗ್ರಹಕ್ಕೆ ಸಮಿತ್ತು. ಈಗ ಉತ್ತರಾಣಿ ಕಡ್ಡಿಯಿಂದ ದೀಪ ಹಚ್ತಾರೆ, ಸ್ಪೆಷಲಿ ಶಿವರಾತ್ರಿ ದಿವಸ ಶಿವರಾತ್ರಿ ದೀಪ ಹಚ್ತಾರೆ. ಅದಕ್ಕೆಲ್ಲ ಬತ್ತಿ ಹಾಕ್ಬಿಟ್ಟು. ಬಟ್ ಉತ್ತರಾಣಿಯಲ್ಲಿ ಇನ್ನೊಂದು ಉತ್ತರಾಣಿ ಇರುತ್ತೆ, ಇಷ್ಟು ಉದ್ದ ಇರುತ್ತೆ, ಮುಳ್ಳಿರುತ್ತೆ. ಅದೇನೆ ಇದು ಅದೇನೆ ಬರೋದು, ಇದು ಅದೇನೆ ಬರೋದು. ಆಮೇಲೆ ಇದರಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಾ? ನಮ್ಮ ಡ್ರಾಸ್ ಕಾರ್ಗಿಲ್ನಲ್ಲಿ ಕೆಲಸ ಮಾಡ್ತಾರೆ ಸೈನಿಕ ಸೋಲ್ಜರ್, ಅವರಿಗೆ ಆಹಾರ ತಯಾರು ಮಾಡ್ತಾರೆ. ಮೈಸೂರು CFTRI ನವರು ಇದ್ರ ಬೀಜನ ಕೆಲವರು ಎಷ್ಟು ತಿಂದ್ರು ತಿಂತಾರೆ. ಅವ್ನು ಕೊಡಿಸೋದು ಇವನು ಕೊಡಿಸೋದು ಎಲ್ಲ ಹೊಟ್ಟೆ ತುಂಬಲ್ಲ. ಅದಕ್ಕೆ ಭಸ್ಮಕ ರೋಗ ಅಂತೀವಿ. ಈ ಬೀಜದ ಮುಳ್ಳು ಬೀಜ ಇದೆಯಲ್ಲ, ಅದನ್ನು ಪಾಯಸ ಮಾಡಿ ಕೊಟ್ಟರೆ
ಒಂದು ವಾರ ಅವನ ಅನ್ನನೇ ತಿನ್ನಲ್ಲ, ಅವನಿಗೆ ವಾಸಿ ಆಗೋಗುತ್ತೆ. ಸೂಪರ್. ಅದಕ್ಕೆ ನಮ್ಮ ಸೋಲ್ಜರ್ಗೆ ಇದ್ರದ್ದೇ ಟ್ಯಾಬ್ಲೆಟ್ ಮಾಡಿಕೊಡೋದು. ಅಲ್ಲಿ ಎಲ್ಲಿ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋದು ಅವರು -40 ಡಿಗ್ರಿಯಲ್ಲಿ. ಇದು ಯಾರು ಅವ್ರನ್ನ ಗೆಸ್ ಮಾಡಿ ಹೋಗ್ಲಿ, ನಮ್ಮ ಇಂಡಿಯಾದಲ್ಲಿ ಎಷ್ಟು ಬರ್ಡ್ಸ್ ಇರ್ಬೋದು? ಗೆಸ್ ಮಾಡಿ, ಒಂದು ವೈಲ್ಡ್ ಗೆಸ್ ಮಾಡಿ ಯಾರಾದರೂ. ಅಪ್ರಾಕ್ಸಿಮೇಟ್ಲಿ ಒಂದು 100, 200, 300, 1000 ಏನಾದ್ರು ಹೇಳ್ಬೇಕು ನೀವು. ಇದನ್ನ ತಿಳ್ಕೊಳಕ್ಕೆ ಬಂದಿರೋದು. ಮೈನಸ್ ಮಾರ್ಕ್ಸ್ ಇಲ್ಲ, ನೀವು ರಾಂಗ್ ಹೇಳಿದ್ರೆ. ನೀವು ರಾಂಗ್ ಹೇಳಿದ್ರೆ ಮೈನಸ್ ಇಲ್ಲ. ಎಷ್ಟು ಇರ್ಬೋದು? ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಹೇಳಿ, ಭಯ ಪಡಬೇಡಿ. 1000. ವೆರಿ ಗುಡ್, ತುಂಬಾ ಜಾಸ್ತಿ ಹೇಳ್ಬಿಟ್ಟೆ. ಇನ್ಯಾರು ಬೇಗ ಚೆಕ್ ಅಂತ ಹೇಳ್ಬೇಕಪ್ಪ. 900, 300. ಓಕೆ, ಮತ್ತೆ ಇನ್ಯಾರು ಲಾಸ್ಟ್ ಚಾನ್ಸ್ ಹುಡುಗಿರಿಗೆ. ನಿಯರೆಸ್ಟ್ ಅವಾರ್ಡ್ ಎಷ್ಟು ಹೇಳ್ರು? ನಿಯರೆಸ್ಟ್ ಯಾರು ಬರ್ತೀರೋ ಅವ್ರಿಗೆ ಒಂದು ಒಳ್ಳೆ ಗುದ್ದು ಕೊಡ್ತೀನಿ. 500 ಇಲ್ಲ. ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ವಲಸೆ ಹಕ್ಕಿಗಳು ಅಂತ ಸೇರಿಸಿ ವಲಸೆ ಹಕ್ಕಿಗಳನ್ನ ಇನ್ಕ್ಲೂಡ್ ಮಾಡಿಕೊಂಡು 1350ಕ್ಕಿಂತ ಹೆಚ್ಚು ಪ್ರಭೇದಗಳು ನಮ್ಮ ಇಂಡಿಯಾದಲ್ಲಿ ಇದೆ. ಅದರಲ್ಲಿ ನಮ್ಮ ಬೆಂಗಳೂರು ಸರೌಂಡಿಂಗಲ್ಲಿ, ನಮ್ಮ ಬೆಂಗಳೂರು ಏನಂತ ಕರಿತೀವಲ್ಲ, ಅಲ್ಲಿ ಒಂದು 250 to 300 ಸ್ಪೀಷೀಸ್ ಆಫ್ ಬರ್ಡ್ಸ್ ರೆಕಾರ್ಡ್ ಆಗಿದೆ. ಓಕೆ, ಇನ್ಕ್ಲೂಡಿಂಗ್ ದ ಮೈಗ್ರೇಟರಿ ಬರ್ಡ್ಸು. ಅದರಲ್ಲಿ ಈ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಏನಿಲ್ಲ ಅಂತಂದ್ರು 180ಕ್ಕಿಂತ ಹೆಚ್ಚು, ಅಂದರೆ 180+ ಸ್ಪೀಷೀಸ್ ಆಫ್ ಬರ್ಡ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಸೋ ಫಾರ್ ಹಿಯರ್. ಅದಕ್ಕೆ ಕಳೆದ ಒಂದು 15-20 ವರ್ಷದಿಂದ ರೆಕಾರ್ಡ್ ಮಾಡಿದ್ರೆ ಡೇಟಾ ಇದೆ. ಆ ಡೇಟಾನ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಮತ್ತು ಅದರದ್ದೆಲ್ಲ ನಾವು ರೆಕಾರ್ಡ್ ಮಾಡಿದ್ದೀವಿ, ವಿತ್ ಫೋಟೋ ಮತ್ತು ಅದರದ್ದು ಕಾಲ್ ಐಡೆಂಟಿಫಿಕೇಷನ್ ಎಲ್ಲ ಮಾಡಿದ್ದೀವಿ. ಇದು ಇನ್ಕ್ಲೂಡಿಂಗ್ ದ ಬರ್ಡ್ಸ್ ವಿಚ್ ಈಸ್ ಕಮಿಂಗ್ ಫ್ರಮ್ ಮಂಗೋಲಿಯಾ, ಸೈಬೇರಿಯಾ, UK ಮತ್ತು ಮೇಲ್ಗಡೆ ಹಿಮಾಲಯದಿಂದೆಲ್ಲ ಇಲ್ಲಿ ಬರ್ಡ್ಸ್ ಬರ್ತೀವಿ. ಅಂದರೆ ಇಲ್ಲಿ ಬಯೋಡೈವರ್ಸಿಟಿ ಅಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಇಷ್ಟು ಚೆನ್ನಾಗಿರೋ ಪರಿಸರದಲ್ಲಿ ಇಷ್ಟು ಜೀವ ವೈವಿಧ್ಯತೆ ಇದೆ ಅಂತಂದರೆ ಇದನ್ನೆಲ್ಲ ನೀವು ಖಂಡಿತವಾಗ್ಲೂ ನೋಡಬೇಕು, ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಇದು ನೀವು ಉಳ್ಸೋಕೆ ಏನು ಮಾಡ್ತೀರಾ? ಇದು ವಿಡಿಯೋ, CD ಇತ್ಯಾದಿ ಎಲ್ಲಿ ಸಿಗುತ್ತೆ ಇದೆಲ್ಲ? ಬುಕ್ಸ್ ಇದೆ ಸರ್, ಬುಕ್ಕು ಮತ್ತು ಇದರಲ್ಲಿ ವಿಡಿಯೋ. ಈಗೆಲ್ಲ CD ಪ್ರಪಂಚ ಅಲ್ಲ, ಅದು ಕೊಟ್ಟರೆ ಮನೆಯಲ್ಲಿ ಇದೆ ವೆಬ್ಸೈಟಲ್ಲೆಲ್ಲ ರೆಕಾರ್ಡ್ ಆಗಿದೆ. ವೆಬ್ಸೈಟಲ್ಲೆಲ್ಲ ಅಪ್ಡೇಟ್ ಮಾಡಿದ್ದೀವಿ. ಕಾಲೇಜಲ್ಲಿ ಅದನ್ನು ತೋರಿಸ್ಬೇಕು. BUB ಪಾರ್ಕ್ ಅಂತ ವೆಬ್ಸೈಟಲ್ಲಿ ನಾವು ಏನೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಥವಾ ಏನೇನು ರೆಕಾರ್ಡ್ ಮಾಡಿದ್ದೀವಿ ಅದರ ಡೀಟೇಲ್ಸ್ ಇದೆ. ಮತ್ತು ಇನ್ನೊಂದು ಏನಂದರೆ ಮೇಯ್ನಾಗಿ ಇಲ್ಲಿ ಬಂದಾಗ ಇದೇನು ಹಾಳು ಮಾಡೋಕ್ಕೆ ಹೋಗಬೇಡಿ. ಗಿಡಗಳನ್ನ ಕಿತ್ತಾಡೋದು, ಎಲ್ಲಂದ್ರಲ್ಲಿ ಹೋಗೋದು, ಮತ್ತು ಮರ ಹತ್ಬಿಡೋದು, ಮುರಿಯೋದು, ಅದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಇಲ್ಲಿ ಗೊತ್ತಾಗ್ತಾರಲ್ಲ, ನೀವು ಇಲ್ಲಿ ಹೋಗ್ತಿರ್ಬೇಕಾದ್ರೆ ಈಗ ಸಣ್ಣ ಪೊಟ್ರಲ್ಲಿ ಒಂದು ಚಿಕ್ಕ ಗೂಡು ಮಾಡ್ಕೊಂಡಿರುತ್ತೆ ಪಕ್ಷಿಗಳು. ನಿಮ್ಗೆ ಗೊತ್ತಿರಲ್ಲ ಅದು ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ನೀವು ಒಂದು ಕೈ ಹಿಡ್ಕೊಂಡ್ಬಂದ್ಬಿಟ್ಟು ಸುಮ್ಮನೆ ಒಂದು ಕಡ್ಡಿ ಹಿಡ್ಕೊಂಡ್ಬಿಟ್ಟು ಪಟ ಅಂತ ಹೊಡ್ಕೊಂಡು ಬರ್ತಾ ಇದ್ರೆ ಅದು ನಿಮ್ಗೆ ಗೊತ್ತಿಲ್ದಿರ ಗೂಡುಗಳನ್ನ ನಾಶ ಮಾಡಿ ಆಯ್ತಾ. ಮತ್ತು ಇನ್ನೊಂದು, ಏನಕ್ಕೂ ಫೀಡ್ ಮಾಡಕ್ಕೆ ಹೋಗ್ಬೇಡಿ. ಕಾಡಲ್ಲಿ ಬಂದಾಗ ನೀವು ಗಿವ್ ಎ ರೆಸ್ಪೆಕ್ಟ್ ಟು ದ ನೇಚರ್. ನೀವು ಯಾವುದೇ ಕಾಡಿಗೆ ಹೋಗಲಿ, ಯಾವುದೇ ಇದಕ್ಕೆ ಹೋಗಲಿ, ಆ ನೇಚರ್ಗೆ ರೆಸ್ಪೆಕ್ಟ್ ಮಾಡಿ. ಅಲ್ಲಿ ಹೋಗ್ಬಿಟ್ಟು ತಿನ್ನೋದು, ಕುಡಿಯೋದು, ನೀವು ತಂದಿರೋ ಎಲ್ಲ ತಂದುಬಿಟ್ಟು ಎಲ್ಲ ತಿನ್ಬಿಟ್ಟು ಪ್ಲಾಸ್ಟಿಕ್ಗಳನ್ನೆಲ್ಲ ಎಸೆದ್ಬಿಟ್ಟು ಹೋಗೋದು, ಈ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅದನ್ನು ತಿಳಿಸಿ, ಪ್ರಾಕ್ಟಿಕಲಾಗಿ ತಿಳಿಸಿ ಹೇಳೋಣ ಅಂತಲೇ ನಮ್ಮ ನಾವೆಲ್ಲ ಇಲ್ಲಿ ನಾವು ಇದನ್ನು ಆಯೋಜಿಸ್ತಾ ಇರೋದು, ಮಾಡ್ತಾ ಇರೋದು. ಸೊ ದಯವಿಟ್ಟು ಆ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಇದೆಲ್ಲ ನೀವು ಇದನ್ನು ಪ್ರಾಕ್ಟಿಕಲಾಗಿ ತಿಳ್ಕೊಳ್ತಾ ಇದ್ದೀರಾ. ಮತ್ತು ನೀವು ಇನ್ನು ಬೇರೆಯವ್ರಿಗೂ ಹೇಳಬೇಕು, ಈ ಥರ ಇಂಥ ಪ್ಲೇಸಿಗೆ ಬಂದಿದ್ವಿ, ಇಂಥ ಪ್ಲೇಸಿಗೆ ಬಂದಮೇಲೆ ಇಷ್ಟು ಚೆನ್ನಾಗಿತ್ತು, ಇದನ್ನು ಹಾಳು ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಕರೆಕ್ಟ್ ಅಲ್ವಾ? ಮುಂದೆ ಕಲ್ಯಾಣಿ ಅಂತ ಏನು ಹೇಳ್ತೀವಿ, ಈಗ ಯೂನಿವರ್ಸಿಟಿಯಲ್ಲಿ ಬಿದ್ದಿರ್ತಕ್ಕಂಥ ಮಳೆ ನೀರು ಹೋಗಿ ಕಲ್ಯಾಣ ಅಲ್ಲಿ ಸೇರಬೇಕು ಅಂತ. ಅಲ್ಲಿ ಸೇರಿದ್ರೆ ಗುಂಡಿ ಇರಲಿಲ್ಲ ಅಂದರೆ ಏನಾಗ್ತಿತ್ತು, ಎಲ್ಲ ಮಣ್ಣು ಹೋಗಿ ಅದರಲ್ಲಿ ಸೇರಿಕೊಂಡು ಆಗಿರೋ ಕಲ್ಯಾಣಿ 1 ವರ್ಷದಲ್ಲಿ ಮುಚ್ಕೊಂಡು ಹೋಗಿರೋದು, ಕೆಳಗೆಲ್ಲ ಮಣ್ಣು ತುಂಬ್ಕೊಂಡಿರೋದು. ಆ ಮಣ್ಣನ್ನು ಇಲ್ಲಿ ಬಿಡಬೇಕಂತ ಈಗ ಇಷ್ಟು ಕಾಣ್ತಾ ಇದೆಯಲ್ಲ, ಇದು ಮುಂಚೆ 5 ಮೀಟ್ರ್ ಒಳಗಡೆ ತೋಡಿದ್ದು ನಾವು. ಸುಮಾರು ಒಂದು 5-6 ವರ್ಷ ಹಿಂದ್ಗಡೆ ಒಂದು 5 ಮೀಟ್ರ್ ಡೀಪ ಇತ್ತು. ಈಗ ನೋಡಿ ಎಲ್ಲ ಮಣ್ಣು ತುಂಬಿ ಸೊ ಎಲ್ಲ ಮುಚ್ಕೊಂಡು ಹೋಗಿದೆ. ನಾವು ಇದನ್ನು ಮತ್ತೆ ತೆಗೆಯೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲರೂ ನಿಮ್ಮ ಪೇರೆಂಟ್ಸ್ ಬಂದಾಗ, ಇನ್ನೊಂದು ಸರಿ ಬಂದಾಗ ಇದ್ರ ಜೊತೆ ಮಣ್ಣನ್ನ ಐತೆ ಆ ಕಡೆ ಹಾಕೋಣ, ಆವಾಗ ಸ್ವಲ್ಪ ಫಿಸಿಕಲ್ ಏನೋ ಎಕ್ಸರ್ಸೈಸ್ ಆದಂಗೆ ಆಗುತ್ತೆ. ಸೊ ಮಣ್ಣು ಇಲ್ಲೇ ಉಳ್ಕೊಂಡು ನೀರು ಮಾತ್ರ ಹೋಗಿ ಕಲ್ಯಾಣಿಗೆ ಸೇರ್ಕೊಳ್ಳುತ್ತೆ. ಆವಾಗ ಕಲ್ಯಾಣಿ ಮುಚ್ಕೊಳ್ಳಲ್ಲ ಬೇಗ, ಮತ್ತು ಹೂಳತ್ತಕ್ಕಾಗಲ್ಲ. ಈಗ ಹಳ್ಳಿಗಳಲ್ಲಿ ಸುಮಾರು ಬಾವಿಗಳು ಮುಚ್ಕೊತಾ ಇರೋದು ಇದೇ ರೀಸನಿಂದ. ಸೊ ಮಣ್ಣದೆಲ್ಲ ಹೋಗಿ ಸೇರಿಕೊಂಡು ಮೇಲೆ ಯಾರು ಹೂಳ ಎತ್ತಲ್ಲ. ಸೊ ಮೇಲೆ ಬಂದು ಬಾವಿಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಅದಕ್ಕೆ ಎಲ್ಲ ಕಡೆಯಿಂದ ಅವರು ನೀರು ಮಾಡ್ಕೊಂಡು ಇಲ್ಲಿ ಮಣ್ಣು ಉಳ್ಕೊಂಡು ಮುಂದೆ ಕಲ್ಯಾಣಿಗೆ ನೀರು ಹೋಗಬೇಕು ಅಂತ. ಮುಂದೆ ಕಲ್ಯಾಣಿ ನೋಡೋಣ ಬನ್ನಿ. ನ್ಯಾಚುರಲ್ ಆಗಿ ಆಗ್ಬೇಕು. ಇವಾಗ ನಾವು ಅಲ್ಲಿಂದ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಇಲ್ಲಿವರೆಗೂ ನಡ್ಕೊಂಡ್ ಬಂದ್ವಿ. ಸೊ ನಡ್ಕೊಂಡ್ ಬಂದಾಗ ನೀವು ರೋಡನ್ನ ಅಬ್ಸರ್ವ್ ಮಾಡೋದ್ರಲ್ಲ, ಒಂದೊಂದು ಕಲ್ಲು ಸ್ಟೀಪ್ ಆಗಿ ಅಂಡ್ ಅದು ಮಾಡಿರೋ ರೀಸನ್ ಏನಂತ ಅಂದ್ರೆ, ನೀರು ಎಲ್ಲೂ ನಿಲ್ದಿರ ಒಂದೇ ಸ್ಲೈಡ್ ಆಗಿ ಬಂದು ಈ ತರ ಜಾಗಗಳಿಗೆ ಬಂದು ಸೇರ್ಕೊಳ್ಬೇಕು ಅಂತ ಹೇಳಿ. ಈ ಜಾಗದಲ್ಲೇ ಕಲ್ಯಾಣಿ ಯಾಕೆ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದು ಅಂದ್ರೆ ಈ ಟೆರೇನ್ಸ್ಗಳು ಹಂಗಿದೆ.
ಸೊ ನೀರು ಅಲ್ಲಿಂದ ಸ್ಟಾರ್ಟ್ ಆದರೆ ಹರ್ಕೊಂಡು ಬಂದು ಇವಾಗ ಅಲ್ಲೆಲ್ಲ ಗುಂಡಿಗಳೆಲ್ಲ ಕಾಣಿಸ್ತು, ಎಲ್ಲ ಅಲ್ಲಿ ಬಂದು ಸೇರಿ ವಾಪಸ್ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ನಿಮಗೆ ಈ 4 ಕಡೆ ನಿಮಗೆ ಸ್ಟೀಪ್ ಕಾಣಿಸುತ್ತೆ, ಜಾರ ಬಂಡಿ ಥರ ಕಾಣಿಸುತ್ತೆ ನಿಮಗೆ. ಅದಿರೋ ರೀಸನ್ನೇ ವಾಟರ್ ಬಂದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ. ಸೊ ಇಲ್ಲಿ ನೀವು ಕಂಪೇರ್ ಮಾಡಿದ್ರೆ ಎಲ್ಲರೂ ನಾನೊಂದು ಸ್ಮಾಲ್ ಆ್ಯಕ್ಟಿವಿಟಿ ಹೇಳ್ತೀನಿ ಮಾಡೋಕ್ಕೆ ನಿಮಗೆ. ಬಾಯ್ ಕ್ಲೋಸ್ ಮಾಡ್ಕೊಳ್ಳಿ, 2 ಕೈ ನಿಂಗೆ ಇಟ್ಕೊಳ್ಳಿ, ನಿಮ್ಮ ಕಿವಿ ಹಿಂದೆ ಹಾಕ್ಕೊಳ್ಳಿ, ಕರೆಕ್ಟಾಗಿ ಕಿವಿ ಹಿಂದೆ ಕ್ಲೋಸ್ ಆಗಬೇಕದು. ಸೌಂಡ್ಸ್ ಜಾಸ್ತಿ ಕೇಳ್ತಾ ಇದೆಯಾ ನಿಮಗೆ? ನಿಮ್ಮ ಈ ಫ್ಲ್ಯಾಪನ್ನ ದೊಡ್ಡದು ಮಾಡ್ಕೊಳ್ಳೋ ಥರ ಇದು. ಅಂದರೆ ಆನೆಗಳಿಗೆ ದೊಡ್ಡ ಕಿವಿ ಇದ್ದರೆ ಜಾಸ್ತಿ ಸೌಂಡ್ಸ್ ಕೇಳುತ್ತೆ, ಅವ್ರಿಗೆ ಕಿಲೋಮೀಟರ್ ಗಟ್ಟಲೆ ಸೌಂಡ್ಸ್ ಕೇಳುತ್ತೆ. ಸೊ ಆ ಥರ ನೀವು ನಿಮ್ಮ ಫ್ಲ್ಯಾಪ್ಸ್ನ ದೊಡ್ಡದು ಮಾಡ್ಕೊಂಡಾಗ ಯು ಕ್ಯಾನ್ ಹಿಯರ್ ಎವ್ರಿಥಿಂಗ್. ಸೊ ವಾಟರ್ ಬಾಡಿ ಹತ್ರ ಕಂಪ್ಯಾರಿಟಿವ್ಲಿ ಜೀವಿಗಳ ಸಂತತಿ ಜಾಸ್ತಿ ಇರುತ್ತೆ. ನಾವು ಅಷ್ಟೇ ಹಳೆಯ ಕಾಲದಲ್ಲಿ ಇವನ್ ಡ್ಯೂರಿಂಗ್ ಸಿವಿಲೈಸೇಷನ್, ಜನಗಳ ಸಿವಿಲೈಸೇಷನ್ಸ್ಗಳು ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲೆಲ್ಲಿ ವಾಟರ್ ಬಾಡೀಸ್ ಇತ್ತು ಅದ್ರ ಪಕ್ಕನೇ ಶುರುವಾಗಿತ್ತು. ಸೊ ಜೀವಿಗಳು, ಎಲ್ಲ ಜೀವಿಗಳಿಗೂ ನೀರು ಅಷ್ಟೊಂದು ಮುಖ್ಯ. ಸೊ ಇಲ್ಲಿ ಜೀವಿಗಳು ಸುತ್ತಮುತ್ತ ಸರ್ವೈವ್ ಮಾಡ್ತಾ ಹೋಗುತ್ತೆ. ಸೊ ಪಕ್ಷಿಗಳು ಕೇಳಿಸುತ್ತೆ, ಬೇರೆ ಬೇರೆ ಸಣ್ಣ ಪುಟ್ಟ ಜೀವಿಗಳಿರುತ್ತೆ. ಈ ಕಡೆ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಕಂಟಿನ್ಯೂಸ್ ಅಕ್ರರ್ ಅಂತ ಸೌಂಡ್ ಬರ್ತಾ ಇರುತ್ತೆ, ಅದೊಂದು ಕ್ರಿಕೆಟ್ ಅಂತ ಹೇಳಿ ಒಂದು ಜೀವಿ ಅದು. ಸೊ ವಾಟರ್ ಎಲ್ಲಿರುತ್ತೆ ಅದ್ರ ಸುತ್ತಮುತ್ತ ಜೀವಿಗಳ ಸಂತತಿ ಸ್ವಲ್ಪ ಜಾಸ್ತಿ ಇರುತ್ತೆ. ನೊರೆ ಥರ ಇರುತ್ತೆ ನಿಮಗೆ. ಇಲ್ಲೊಂದಿದೆ, ಈ ಕಡೆ ಒಂದಿದೆ, ಇಲ್ಲೊಂದಿದೆ. ಇದೇನು ಅಂತ ಏನೋ ಐಡಿಯಾ ಇದೆಯಾ ನಿಮಗೆ? ಇದನ್ನ ಸ್ಪಿಟ್ ಬಗ್ ಅಂತ ಹೇಳಿ ಕರಿತೀವಿ. ಸೊ ಈ ಸ್ಪಿಟ್ ಬಗ್ ಏನು ಮಾಡುತ್ತೆ ಅಂತ ಅಂದರೆ, ತಮ್ಮ ಮೊಟ್ಟೆಗಳು ಇಡಕ್ಕೆ ಜಾಗ ಸಿಗ್ದಿರ ಒಂದು ಫೋಮ್ ಥರ ಕ್ರಿಯೇಟ್ ಮಾಡಿ, ನೊರೆ ಥರ ಕ್ರಿಯೇಟ್ ಮಾಡಿ ಅದ್ರ ಒಳಗಡೆ ಮೊಟ್ಟೆನ ಇಟ್ಟಿರುತ್ತೆ. ಸೊ ಈ ನೊರೆ ಇರೋ ಕಾರಣ ಇದನ್ನ ಯಾವುದೇ ಜೀವಿಗಳು ಅದನ್ನ ತಿನ್ನಲಿಕ್ಕೆ ಬರೋದಿಲ್ಲ. ಸೊ ತನ್ನ ಮೊಟ್ಟೆಗೆ ಪ್ರೊಟೆಕ್ಷನ್ ಆಗುತ್ತೆ. ಮತ್ತು ಮೊಟ್ಟೆಗಳು ಯಾವಾಗಲೂ ಮಾಯ್ಸ್ಟ್ ಆಗಿರುತ್ತೆ, ಅಂದರೆ ಒದ್ದೆ ಆಗಿರುತ್ತೆ. ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಒಂದು ಡ್ರಾಪ್ ನೀರು ಬೀಳ್ತಾ ಇದೆ, ಕಾಣಿಸ್ತಾ ಇದೆಯಾ? ಸೊ ಅದು ಯಾವಾಗಲೂ ಮಾಯ್ಸ್ಟಲ್ಲಿ ಇರುತ್ತೆ ಅಂತ ಅರ್ಥ. ಸೊ ಹಾಗೆ ಇನ್ಕ್ಯುಬೇಷನ್ ಆಗಿ ಮೊಟ್ಟೆಗಳಿಂದ ಒಡೆದು ಜೀವಿಗಳು ಹೊರಗೆ ಹೋಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿ ಫೋಮ್ಗಳು ಹೊಟ್ಟೋಗಿದೆ. ಏನಕ್ಕೆ ಅಂತ ಅಂದರೆ ಅಲ್ಲಿದ್ದ ಮರಿಗಳೆಲ್ಲನೂ ಅಲ್ಲಿ ಆಲ್ರೆಡಿ ಹಾರಿ ಹೊಟ್ಟೋಗಿದೆ ಅಂತ ಅರ್ಥ. ಸಣ್ಣ ಹುಳ ಅದು, ಆ್ಯಕ್ಚುಲಿ ಸ್ಪಿಟ್ ಬಗ್ ಅಂತ ಕರಿತೀನಿ. ಹುಲ್ಲುಗಳಲ್ಲಿ ಬಿದ್ದಾಗ ಒಂದು ಯಾವುದಾದ್ರೂ ಹಸುದು ಜೊಲ್ಲು ಅಂತ ತಿಳ್ಕೊಂತಾರೆ ಜನ. ಇಲ್ಲ ಅಂತ ಅಂದರೆ ಹಾವಿನ ಒಂದು ವಿಷ ಬಿಟ್ಟೋಗಿದೆ ಅಂತ ಕೂಡ ಹೇಳ್ತಾರೆ. ಸೊ ಈ ಕೊಳಕ್ಮಂಡ್ಲ ಅಂತ ಕರೀತಾರೆ, ರಸಲ್ಸ್ ವೈಪರ್ ಅಂತ ಹೇಳ್ತೀವಿ. ವೈಪರ್ದು ಇದು ಏನೋ ವಿಷ ಬಿಟ್ಟು ಹೊಟ್ಟೋಗಿದೆ, ಅದನ್ನೆಲ್ಲ ಮುಟ್ಟಿದ್ರೆ ಇದಾಗತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಹಾವು ಯಾವತ್ತು ವಿಷನ ಬಿಟ್ಟು ಹೋಗಿ ಎಲ್ಲ ಮಾಡೋಕೆ ಆಗೋದಿಲ್ಲ, ಅದು ತಮ್ಮ ಮೈ ಒಳಗಡೆ ಮಾತ್ರ ಇರುತ್ತೆ ಅದು. ಇದು ಸ್ಪಿಟ್ ಬಾಗ್ ಅನ್ನೋ ಒಂದು ಹುಳದ್ದು ಇದು. ಸೊ ಯಾಕೆ ಮುಟ್ಟಬಾರ್ದು ಅಂತ ಹೇಳೋದಂದ್ರೆ, ನೀವು ಮುಟ್ಟಿದ್ರೆ ಅದನ್ನು ಇಡೀ ಸಂತಾನನ ನೀವು ಹಾಳು ಮಾಡ್ದಂಗೆ ಲೆಕ್ಕ, ಯಾಕೆಂದರೆ ಒಳಗಡೆ ಮೊಟ್ಟೆಗಳಿರುತ್ತೆ. ಸೊ ಅದಕ್ಕೆ ಎಲ್ಲಾದರೂ ನೇಚರಲ್ಲಿ ನಡ್ಕೊಂಡು ಹೋದಾಗ, ನೀವು ಮೂವ್ ಮಾಡಿದಾಗ ನಮ್ಮ ಸುತ್ತಮುತ್ತ ಅಬ್ಸರ್ವೇಷನ್ ಸ್ಕಿಲ್ಸ್ ಇರಬೇಕು. ನಾವು ಬಾಯಿನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಕಣ್ಣು ಕಿವಿನ ಓಪನ್ ಮಾಡಿದ್ರೆ ಕಣ್ಣಲ್ಲಿ ಅಬ್ಸರ್ವ್ ಮಾಡ್ತೀರಾ, ಕಿವಿಲಿ ಕೇಳಿಸ್ಕೊತೀರಾ. ಸೊ ನೀವು ಸೇಫ್ ಆಗಿರ್ತೀರಾ, ಅಲ್ಲಿರೋ ಜೀವಿಗಳು ಕೂಡ ನಿಮ್ಮಿಂದ ಸೇಫ್ ಆಗಿರುತ್ತೆ. ಮನುಷ್ಯರು ಯಾವುದೇ ವೈಲ್ಡ್ ಆನಿಮಲ್ಸ್ಗೆ ಇನ್ ಜನರಲ್ ಫೀಡಿಂಗ್ ಮಾಡೋದು, ಊಟ ಹಾಕೋದು ಹೋಗಬಾರ್ದು. ನಿಮ್ಮ ಮನೆ ಹತ್ರನೂ ಅಷ್ಟೇ ಕೋತಿ ಬಂದಿದೆ ಅಂದರೆ, ಇದು ಹನುಮಂತಂದು ವಾಹನ ಊಟ ಕೊಟ್ಟರೆ ಒಳ್ಳೇದು ಅಂತೇಳಿ ಬಾಳೆಹಣ್ಣು ಕೊಡ್ತೀರಾ. ಯಾವ ಕಾಡಲ್ಲಿ ಬಾಳೆಹಣ್ಣು ಸಿಗುತ್ತೆ? ಒಂದು ಕಾಡು ತೋರಿಸಿ ಬಾಳೆಹಣ್ಣು ಸಿಗೋವಂಥದ್ದು ಸಿಗಲ್ಲ, ಮನುಷ್ಯ ಬೆಳೆಸ್ಕೊಂಡಿರೋವಂಥದ್ದು. ಸೊ ಬಾಳೆಹಣ್ಣು ಎಷ್ಟು ಸ್ವೀಟ್ ಆಗಿರುತ್ತೆ ಅಲ್ವಾ? ಒಂದು ಸಲ ಅದು ಸ್ವೀಟ್ ಆಗಿರೋ ಊಟ ತಿಂದು ನಾಳೆ ಬೆಳಿಗ್ಗೆ ಅದು ಚಪ್ಪೆ ಊಟ ತಿನ್ನಲ್ಲ. ಅದಕ್ಕೋಸ್ಕರ ಹುಡ್ಕೊಂಬರುತ್ತೆ. ಮತ್ತು ನೀವು ಕೊಡಲಿಲ್ಲ ಊಟ ಅಂದರೆ ಏನು ಮಾಡುತ್ತೆ? ಕಿತ್ಕೊಂಡು ಹೋಗುತ್ತೆ. ಇಲ್ಲ ಇವಾಗೆಲ್ಲ ಸಿಟಿನಲ್ಲಿ ನಮ್ಮ ಆನ್ಸೆಸ್ಟರ್ಸೇ ಅವರು ಇವಾಗ ಬಂದು ಫ್ರಿಜ್ಜೆಲ್ಲ ಓಪನ್ ಮಾಡಿ ತೊಗೊಂಡು ಹೋಗೋದು ಕಲ್ತು ಬಿಟ್ಟಿದೆ ಅವರು. ಸೊ ಅದಕ್ಕೆ ದಾರಿ ಮಾಡಿಕೊಟ್ಟವ್ರು ನಾವು. ಕೋತಿಗಳು, ಪ್ರಾಣಿಗಳು ಸುಮ್ಮನೆ ಕ್ರೂರ ಆಗ್ಬಿಟ್ಟಿದೆ ಅಂತ ಅಂದರೆ, ಆ ಕ್ರೂರ ಆಗೋದಕ್ಕೆ ನಾವು ರೀಸನ್ ಮಾಡಿಕೊಟ್ಟಿರೋ ಅಂಥದ್ದು. ನಾವು ಅದಕ್ಕೆ ಬೇಡದೇ ಇರೋದು ಅಭ್ಯಾಸಗಳನ್ನ ನಾವು ಸೃಷ್ಟಿ ಮಾಡಿಸಿ ರೆಡಿ ಮಾಡಿಸಿ ಇವಾಗ ತನಗೆ ಅದರಿಂದ ಚೇಂಜ್ ಮಾಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಸೊ ಆ ರೀತಿ ಎಲ್ಲ ಆಗಬಾರ್ದು ಅಂತ ಅಂದರೆ ನೇಚರ್ನ ತನ್ನಷ್ಟನಾಗಿ ಇರೋಕ್ಕೆ ಬಿಟ್ಕೊಳ್ಬೇಕು. ಫಸ್ಟ್ ಥಿಂಗ್ ಬಂದು, ನೇಚರಲ್ಲಿ ಒಂದು ಬಿಸಿಲು ತುಂಬ ಬಿದ್ದಾಗ ಅದು ಡ್ರೈ ಆಗಿ ಕ್ರ್ಯಾಕ್ ಆಗಿ ಓಪನ್ ಆಗುತ್ತೆ. ಆ್ಯಂಡ್ ನೇಚರ್ನಲ್ಲಿ ಯಾರು ಪಾತ್ರೆಗಳನ್ನ ಕ್ರಿಯೇಟ್ ಮಾಡ್ಕೊಡ್ತಾರೆ ಅಂಡರ್ಗ್ರೌಂಡ್ನಲ್ಲಿ? ರೋಡೆಂಟ್ಸ್, ಕರೆಕ್ಟ್. ಸೊ ರೋಡೆಂಟ್ಸ್ಗಳು ಬರೀ ಮೇಲಿಂದ ನೀವು ಓಪನಿಂಗ್ಸ್ ನೋಡಿರ್ತೀರಾ, ಆ್ಯಕ್ಚುಲಿ ಕೆಳಗಿಂದ ಅವ್ರು ಓಪನಿಂಗ್ಸ್ ಮಾಡಿ ಇಲ್ಲಿ ಮೇಲ್ಗಡೆ ಬಂದುಬಿಟ್ಟು ಅವರು ಬರೀ ಏರ್ ಸರ್ಕ್ಯುಲೇಷನ್ಸ್ಗೆ ಓಪನಿಂಗ್ ಮಾಡ್ಕೊಂಡಿರ್ತಾರೆ.
ಸೊ ಕೆಳಗಿಂದ ಆ್ಯಕ್ಚುಲಿ ಅಂಡರ್ಗ್ರೌಂಡಲ್ಲಿ ರೂಟ್ಸ್ ಇರುತ್ತೆ ಇದಕ್ಕೆ. ನೀವೆಲ್ಲ ಮಡಕೆನಲ್ಲಿ ನೀರು ಕುಡ್ದಿದ್ದೀರಾ? ಯಾಕೆ ಕುಡಿತೀರಾ ಮಡಕೆನಲ್ಲಿ ನೀರು? ತಣ್ಣಗಿರುತ್ತೆ. ಎಕ್ಸಾಕ್ಟ್ಲಿ. ಸೊ ಇದು ಕೂಡ ಸೇಮ್ ಟೆಕ್ನಾಲಜಿ. ಸೊ ಇದರ ಒಳಗಡೆ ಆದಷ್ಟು ತಣ್ಣಗಿರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಈ ಸೆಕೆಗಾಲದಲ್ಲಿ ಜೀವಿಗಳೆಲ್ಲ ಯಾರು ತಣ್ಣಗೆ ಹುಡ್ಕೊಂಡು ಹೋಗ್ತಿರ್ತಾರೆ, ನಾವಾದರೆ ಎ ಸಿ ರೂಮ್ ಇದ್ರೆ ಎ ಸಿ ಆನ್ ಮಾಡ್ತೀವಿ, ಇಲ್ಲ ಫ್ಯಾನ್ ಆನ್ ಮಾಡ್ಕೊತೀವಿ. ಆದರೆ ಜೀವಿಗಳು ಇಂಥ ಜಾಗಗಳಲ್ಲಿ ಬಂದು ಕೂತ್ಕೊಂಡು ಎಷ್ಟು ತಣ್ಣಗಾಗುತ್ತೆ ಅಷ್ಟು ತಣ್ಣಗೆ ಇಟ್ಕೊತಾರೆ. ಶೀತ ರಕ್ತ ಪ್ರಾಣಿ ಅಂತ ಏನಾದ್ರು ಕೇಳಿದ್ದೀರಾ ನೀವು? ಹಾಂ, ನಾವು ಶೀತ ರಕ್ತ ಪ್ರಾಣಿಗಳು ತಾನೆ, ಹೌದಾ ಇಲ್ವಾ? ಹೌದಾ? ನಾವು ಶೀತ ರಕ್ತ ಪ್ರಾಣಿನಾ ಅಲ್ವಾ? ಬಿಸಿ ರಕ್ತನ ಶೀತ ರಕ್ತನ? ಏನು ಅವ್ರಿಬ್ಬರಿಗೂ ವ್ಯತ್ಯಾಸ ಏನು? ನೀವೆಲ್ಲ ಬೆವ್ತಿದ್ದೀರಾ ಇವಾಗ ಓಡಾಡ್ಕೊಂಡು ಬಂದಿದ್ದಕ್ಕೆ? ಸೊ ಯಾರ್ಯಾರು ಬಿಸಿ ರಕ್ತ ಜೀವಿಗಳಿರುತ್ತೆ, ವಾರ್ಮ್ ಬ್ಲಡೆಡ್ ಆನಿಮಲ್ಸು, ನಿಮ್ಮ ಮೈಯೊಳಗಡೆ ಬಿಸಿ ಆದಾಗ ಆ ಬಿಸಿಯನ್ನು ತೆಗ್ದಾಕಕ್ಕೆ ನಾವು ಬೆವರ್ತೀವಿ, ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಶೀತ ರಕ್ತ ಪ್ರಾಣಿಗೆ ಅದನ್ನು ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಬಿಸಿ ಆದರೂ ಬಿಸಿನ ಹೊರಗೋಕ್ಕಾಗಲ್ಲ, ತುಂಬ ತಣ್ಣಿಗಾದರೂ ಅದು ಬಿಸಿನ ಒಳಗಡೆ ನಮಗೆಲ್ಲ ಇದು ಏನೋ ಫೀವರ್ ಬರುತ್ತಲ್ವ, ಜ್ವರ ಬರುತ್ತಲ್ವ, ಮೈಯೆಲ್ಲ ಬೆಚ್ಚಗಾಗುತ್ತೆ, ಆ ರೀತಿ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ. ಸೊ ತಣ್ಣಗಿದ್ದಾಗ ಬಿಸಿಲೆಲ್ಲ ಕೂತ್ಕೋಬೇಕು, ಬಿಸಿ ಇದ್ದಾಗ ತಣ್ಣಗೆ ಬಂದು ಕೂತ್ಕೊಬೇಕು ನೀರುಗಳಲ್ಲಿ, ಇಂಥ ಜಾಗಗಳಲ್ಲಿ. ಸೊ ಅದಕ್ಕೋಸ್ಕರ ಹಾವುಗಳು ಇದ್ರೊಳಗೆ ಇರುತ್ತೆ ಅಂತ ಹೇಳ್ತಾರೆ ಹೊರತು ಹಾವುಗಳೇ ಇದನ್ನೆಲ್ಲ ಕಟ್ಟಿ ತನ್ನ ಮನೆ ಮಾಡಿ ಕೂತ್ಕೊಳ್ಳೋದಿಲ್ಲ. ಓಕೆ, ಸ್ನೇಕ್ಸ್ ವಿಲ್ ಜಸ್ಟ್ ಯೂಟಿಲೈಸ್. ಹಾಗೆ ಇಲ್ಲಿ ನೋಡಿ, ಅಂಬ್ರೆಲಾ ಶೇಪಲ್ಲಿ ಇದೆ, ಅದು ಫುಲ್ ರೌಂಡ್ ಇದೆ, ಅದಿನ್ನೂ ಓಪನ್ ಆಗಿಲ್ಲ. ಅದು ಜಾಸ್ತಿ ಟೈಮು ಇರೋದಿಲ್ಲ. ನೀವು ಲಾಸ್ಟ್ ವೀಕ್ ಅಲ್ಲ, ನಾಳೆ ಬಂದು ಅದು ಇರುತ್ತೋ ಇಲ್ಲ ಗೊತ್ತಿಲ್ಲ. ಓಕೆನಾ? ಯಾಕೆಂದ್ರೆ ಅದು ಲೈಫ್ ಸ್ಪ್ಯಾನ್ ಕಮ್ಮಿ ಇದೆ, ಅದು ಒಳಗಡೆ ಜಾಸ್ತಿ ಬಚ್ಚಿಕೊಂಡಿರುತ್ತೆ. ಮೀನ್ ಅಂಡರ್ಗ್ರೌಂಡಲ್ಲಿ ಜಾಸ್ತಿ ಇರುತ್ತೆ, ಮೇಲ್ಗಡೆ ಕಾಣಿಸೋ ಪಾರ್ಟ್ ತುಂಬ ಕಡಿಮೆ ಇರುತ್ತೆ, ಮತ್ತು ಮೇಲೆ ಬರೋ ಪಾರ್ಟ್ ಬಂದು ಸ್ಪೋರ್ಸ್ ರಿಲೀಸ್ ಮಾಡ್ಲಿಕ್ಕೆ ಮಾತ್ರ, ಅಂದರೆ ಅದರ ಸೀಡ್ಸನ್ನು ಸ್ಪ್ರೆಡ್ ಮಾಡ್ಲಿಕ್ಕೆ ಮಾತ್ರ ಅದು ಮೇಲ್ಗಡೆ ಬರುತ್ತೆ. ಅದು ರೈನಿ ಸೀಸನ್ ಮಾಯಿಸ್ಚರ್ ಇದ್ದಾಗ ಮಾತ್ರ ಅದು ಕಾಣಿಸ್ಕೊಡುತ್ತೆ. ಬಾಕಿ ಟೈಮಲ್ಲಿ ಇಟ್ ಇಸ್ ಬಿ ಅಂಡರ್ಗ್ರೌಂಡ್. ಸ್ಪೋರ್ಸ್ ಹೊರಗಡೆ ಇರುತ್ತೆ, ಒಳಗಡೆ ಗ್ರೋತ್ ಆಗ್ತಾ ಇರುತ್ತೆ, ರೈಸೋಮ್ಸ್ ಎಲ್ಲ ಇರುತ್ತೆ, ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಇದು ವೆರೈಟೀಸ್ ಮಶ್ರೂಮ್ ನೋಡಲಿಕ್ಕೆ ಇಲ್ಲಿ ಚೆನ್ನಾಗಿ ಕಾಣುತ್ತೆ. ಇದನ್ನ ಓಪನ್ ಆದ್ಮೇಲೆ ಏನಾಗುತ್ತೆ ಗೊತ್ತಾ, ಅಂಬ್ರೆಲಾ ಥರ ನೀಟಾಗಿ ಓಪನ್ ಆಗುತ್ತೆ, ಮತ್ತು ಅಂಡರ್ ದ ಅಂಬ್ರೆಲಾ ಸ್ಪೋರ್ಟ್ಸ್ ಬರುತ್ತೆ. ಆ ಅಂಡರ್ ದ ಅಂಬ್ರೆಲಾ ನಿಮಗೆ ಫ್ರಿಲ್ಸ್ ಥರ ಇರುತ್ತೆ. ಈಗ ಪೇಜಸ್, ಬುಕ್ ಪೇಜಸ್ ಹೆಂಗಿರುತ್ತೆ ಆ ಥರ ಲೈನ್ 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 ಇರುತ್ತೆ. ಆ ಸ್ಪೋರ್ಟ್ಸ್ನ ಓಪನ್ ಆದಾಗ ಆ ಸ್ಪೋರ್ಟ್ಸ್ ಎಲ್ಲ ಕಡೆ ವಿಂಡಲ್ಲಿ, ವಿಂಡ್ ಡಿಸ್ಪರ್ಸಲ್ ಅಂತ ಕರಿತೀವಿ, ಗಾಳಿಯಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಬೇರೆ ಕಡೆ ಹೋಗಿ ಎಸ್ಟಾಬ್ಲಿಷ್ ಆಗಲಿಕ್ಕೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಅದು ಇರಬೇಕು ಅಂತಂದರೆ ಮಾಯಿಶ್ಚರ್ ಇರಬೇಕು, ವೆಟ್ ಇರಬೇಕು, ಮತ್ತು ಜಾಸ್ತಿ ಹ್ಯೂಮಸ್ ಅಂದರೆ ಡ್ರೈ ಲೀವ್ಸು ಆ ಥರ ಎಲ್ಲ ಇರಬೇಕು. ಒಳ ಕೈ ಹಾಕ್ಬಿಟ್ರು. ಶೆಲ್ ಇಲ್ದಿರ ಓಡಾಡ್ತಾ ಇರುತ್ತೆ, ನೋಡೋಕೆ ಶಂಕ ತುಳ ಥರನೇ ಇರುತ್ತೆ ಅಂತ. ಅದೇ ಯಾರೋ ತುಳಿದಿರ್ಬೇಕಲ್ಲ ಅದು? ಇಲ್ಲ ಇಲ್ಲ, ಇದು ಸ್ಲಗ್, ಇದಕ್ಕೆ ಶಂಕ ಇರೋದಿಲ್ಲ, ಬಟ್ ನೋಡೋಕೆ ಮಾತ್ರ ಶಂಕದುಳ ಥರ ಇರುತ್ತೆ. ಸ್ನೇಲ್ಸ್ ಬೇರೆ, ಸ್ಲಗ್ಸ್ ಬೇರೆ. ಮೈ ಮೇಲೆ ಅದನ್ನು ಸ್ಲೈಮ್ ಬಿಟ್ಕೊಂಡು ಹೋಗ್ತಾರೆ. ಹೌದು, ಗೊಣ್ಣೆ ಹುಳ ಅಂತ ಕೇಳಿರ್ತೀರ ಮನೆ ಹತ್ರ, ನೋಡೋಕ್ಕೆ ಸ್ನೇಲ್ ಥರನೇ ಇರುತ್ತೆ, ಬಟ್ ಅದ್ರ ಮೇಲೆ ಶೆಲ್ ಇರಲ್ಲ, ಸ್ಲಗ್ ಅಂತ ಕರಿತೀವಿ ಅದನ್ನ. ಸೊ ಇದು ಆ ಸ್ಲಗ್ಗು, ಬಟ್ ಯಾರೋ ತುಳ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಸತ್ತೋಗಿದೆ ಇದು. ಸೊ ಆ ಸ್ಲಗ್ಗು ಓಡಾಡಬೇಕಾದ್ರೆ ಈ ಥರ ಸ್ಲೈಮ್ ಬಿಟ್ಟು ಹೋಗ್ತಾ ಇರುತ್ತೆ. ಅದರ ಟ್ರೈಲ್ ಇದು, ಇದಕ್ಕೋಸ್ಕರನೇ ಅದನ್ನ ಗೊಣ್ಣೆ ಹುಳ ಅಂತ ಕರೀತಾರೆ. ನೀರಿನ ಸುತ್ತಮುತ್ತ ಸಣ್ಣ ಸಣ್ಣ ಐಲ್ಯಾಂಡ್ಸ್ಗಳ ಥರ ಕ್ರಿಯೇಟ್ ಆಗಿದ್ರೆ ಅದ್ರ ಹತ್ರ ಅವರು ಮೊಟ್ಟೆ ಗಿಟ್ಟೆಗಳೆಲ್ಲ ಇಟ್ಕೊಂಡು ನೀರು ಒಳಗಡೆ ಹೋಗಿ ಮೀನು ಕೀನು ಸಣ್ಣ ಪುಟ್ಟ ಜೀವಿಗಳನ್ನ ಮತ್ತು ಪ್ಲಾಂಟ್ಸ್ಗಳನ್ನ ಎಲ್ಲ ತಿನ್ಕೊಂಡು ಬದುಕುವಂಥ ಜೀವಿ ಅದು. ಓಕೆ, ಸೊ ಇನ್ನೊಂದು ಹೇಳ್ತೀನಿ ನೋಡಿ, ಈ ನೀರು ಮೇಲ್ಗಡೆ ನಿಮಗೆ ಬರೀ ಯೂಶಲಿ ನೀವು ಪಾಚಿ ಇದು ಗಲೀಜಿದು ಅಂತ ತಿಳ್ಕೊತೀರ ನೀವು. ಅದೇ ರೀತಿ ಕಲ್ಮಶ ಆಗೋದ್ರಿಂದ ನೀರು ಅಥವಾ ನೇಚರ್ ತನ್ನಂತಾನಾಗಿ ಪ್ರೊಟೆಕ್ಟ್ ಮಾಡ್ಕೋಬೇಕಲ್ವ, ತನ್ನಂತಾನು ರೆಡಿ ಮಾಡ್ಕೋಬೇಕು. ಸೊ ಆ ಕಾರಣಕ್ಕೆ ಏನು ಮಾಡುತ್ತೆ ಅಂತ ಅಂದರೆ ಈ ಥರ ಪ್ಲಾಂಟ್ಸ್ಗಳನ್ನ ತನ್ನ ಮೇಲೆ ಬೆಳೆಸ್ಕೊಳ್ಳುತ್ತೆ. ಒಳಗಡೆ ನೈಟ್ರೋಜನ್ ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಕಾರಣದಿಂದ ಈ ಥರ ಗಿಡಗಳೆಲ್ಲ ಬೆಳೆದು ನಿಧಾನಕ್ಕೆ ನೈಟ್ರೋಜನ್ ಎಲ್ಲ ಅದು ಎಳ್ಕೊಂಡು, ನ್ಯೂಟ್ರಿಷನ್ಸ್ ಎಲ್ಲ ಎಳ್ಕೊಂಡು ವಾಟರ್ನ ರಿಪೇರ್ ಮಾಡೋವಂಥ ಒಂದು ನ್ಯಾಚುರಲ್ ಪ್ರಾಸೆಸ್ ಇದು. ವಾಟರ್ ಟ್ರೀಟ್ಮೆಂಟ್ ನಾವು ಹೇಗೆ ವಾಟರ್ ಟ್ರೀಟ್ಮೆಂಟ್ಗೆ ಕೆಮಿಕಲ್ಸು, ಕ್ಲೋರಿನ್ಸು ಎಲ್ಲ ಹಾಕಿ ಮಾಡ್ತೀವಿ, ಇದು ನೇಚರ್ ತನ್ನಕ್ಕೆ ತಾನಾಗೆ ಟ್ರೀಟ್ಮೆಂಟ್ ಮಾಡ್ಕೊತಾ ಇರೋದು. ಒಂದು ಪಾಚಿ ಎಲ್ಲ ಬೆಳೀತು ಅಂತ ಅಂದರೆ ಸುಮ್ಮನೆ ಅದು ಹಾಳಾಗಿ ಏನೋ ಆಗಿದೆ ಅಂತ ಅಲ್ಲ, ನೇಚರ್ ಇಸ್ ಟ್ರೈಂಗ್ ಟು ರಿಕವರ್ ಇಟ್ ಸೆಲ್ಫ್ ಅಂತ.
ಬ್ಯಾಂಗ್ಳೂರು ಯೂನಿವರ್ಸಿಟಿ ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿ ಸುಮಾರು ಒಂದು 300 ಎಕರೆ ಬಯೋ ಪಾರ್ಕ್ ಇದೆ. ನ್ಯಾಚುರಲ್ ಕಾಡಿದೆ. ವರ್ಷಾನುವರ್ಷಗಳಿಂದ ತುಂಬ ಜೀವಿಗಳಲ್ಲಿ ಬದುಕಿದೆ. ನಮ್ಮಲ್ಲಿ ನೇಚರ್ ಜೊತೆ ಒಂದು ಕನೆಕ್ಷನ್ ಕಟ್ಟಾಗ್ಬಿಟ್ಟಿದೆ. ಸಿಟಿನಲ್ಲಿ ಕಾಂಕ್ರೀಟ್ ಜಂಗಲ್ ಆಗೋಗಿದೆ ಅದು. ಸೊ ಮಕ್ಕಳಿಗೆ ನೇಚರ್ ಜೊತೆ ಕನೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿ ನಾನು ಪ್ರತಿ ಬೆಳಿಗ್ಗೆ ಭಾನುವಾರದ ಹೊತ್ತು ನೇಚರ್ ವಾಕ್ ಕಂಡಕ್ಟ್ ಮಾಡ್ತೀವಿ. ನೇಚರ್ ವಾಕಿಂದ ಒಂದು ನೇಚರ್ ಇಮರ್ಷನ್ ಪ್ರೋಗ್ರಾಮ್ ಅಂತ ಇದು. ಜನರಿಗೆ ಮತ್ತು ಮಕ್ಕಳಿಗೆ ನೇಚರ್ ಜೊತೆ ಕನೆಕ್ಟ್ ಆಗುತ್ತೆ, ತಮ್ಮ ಸುತ್ತಮುತ್ತ ಇರೋದು ಏನು ಅಂತ ತಿಳಿಯುತ್ತೆ. ಈ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕಾಡಲ್ಲಿ ಸುಮಾರು ಒಂದು 120 ಸ್ಪೀಷೀಸ್ ಆಫ್ ಪಕ್ಷಿಗಳಿದೆ. ಒಂದು 25-30 ಸ್ಪೀಷೀಸ್ ಆಫ್ ಬೇರೆ ಬೇರೆ ರೆಪ್ಟೈಲ್ಸ್ ಇದೆ. ಮತ್ತು ಸಣ್ಣ ಪುಟ್ಟ ಮಿಡತೆಗಳು, ಚಿಟ್ಟೆಗಳು, ಬೇರೆ ಬೇರೆ ಕೀಟಗಳೆಲ್ಲ ಇದೆ. ಮತ್ತು ತುಂಬ ಮ್ಯಾಮಲ್ಸ್ ಕೂಡ ಇದೆ, ಜಾಕಲ್ಸ್ ಇದೆ. ಮತ್ತು ನಿನ್ನೆ ಜಸ್ಟ್ ನಾವು ಒಂದು ಸರ್ವೆ ಮಾಡಬೇಕಾದ್ರೆ ಸ್ಲೆಂಡರ್ ಲಾರಿಸ್, ಕಾಡ್ಪಾಪ ಅಂತ ಜೀವಿಗಳೆಲ್ಲ ಇಲ್ಲಿ ಬದುಕಿದೆ. ತುಂಬ ವರ್ಷಗಳಿಂದ ಇದು ಇರೋದ್ರಿಂದ ಇದನ್ನು ಉಳಿಸ್ತಾ ಹೋಗಬೇಕು. ನಾವು ಆ್ಯಕ್ಚುಲಿ ಈ ಬಂಡೀಪುರ, ನಾಗರೋಳೆ ಈ ಥರ ದೊಡ್ಡ ದೊಡ್ಡ ಕಾಡಿಗೆ ನಾವು ಹೋಗಿ ಇಳಿದು ಸಂರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕಾಡು ತನ್ನಂತ ನಾವು ಉಳಿಸ್ಕೊಳ್ಳುತ್ತೆ. ಆದರೆ ಈ ಅರ್ಬನ್ ಜಂಗಲ್ ಅಂತ ಏನಿದೆ ಅಂದರೆ ಕಾಡು ಸುತ್ತ ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಕೋಟೆಗಳನ್ನ. ಸೊ ಈ ಥರ ಸಣ್ಣ ಸಣ್ಣ ಕಾಡುಗಳಿಗೆ ನಮ್ಮ ಒಂದು ಇಂಟರ್ಫಿಯರೆನ್ಸ್ ಬೇಕಾಗಿದೆ ಉಳಿಸ್ಲಿಕ್ಕೆ. ಉಳಿಸೋದೇನು ಅಂತ ಅಂದರೆ ನಾಶ ಮಾಡಬಾರ್ದು ಅಷ್ಟೇ, ಕಡಿದು ಅದನ್ನು ಹಾಳು ಮಾಡೋದ್ರಿಂದ ಮತ್ತು ಬೇಡದೇ ಇರೋ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಕಾಡಲ್ಲಿ, ಮತ್ತು ಪ್ಲಾಸ್ಟಿಕ್ಸು ಈ ಥರ ತುಂಬ ಸಾಮಾನುಗಳನ್ನ ತಂದು ನಾವು ಬಿಸಾಡೋದ್ರಿಂದ ಇಲ್ಲಿರೋವಂಥ ಇಕೋಸಿಸ್ಟಮಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಿ ಜನರಿಗೆ ನೇಚರ್ ಎಥಿಕ್ಸ್ ಅಂದರೆ ಏನು, ಕಾಡೊಳಗಂದೆ ನಾವು ಹೇಗೆ ಬಿಹೇವ್ ಮಾಡಬೇಕು, ಇಲ್ಲಿ ಏನಿದೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಈ ಥರ ಒಂದು ಅರಿವು ಮೂಡಿಸೋದಕ್ಕೆ ನಾವು ಈ ನೇಚರ್ ವಾಕ್ನ ಮಾಡ್ತಾ ಹೋಗ್ತೀವಿ. ಸೊ ನಾನು 2013ರಿಂದ ಈ ಯೂನಿವರ್ಸಿಟಿಯ ಒಂದು ಗ್ರೀನರಿ ಹಸಿರು ತಾಣದೊಂದೇ ನನ್ನ ಒಂದು ಒಡನಾಟ ಕಂಟಿನ್ಯೂಸ್ ಆಗಿದೆ. ಇಲ್ಲಿ ಸುಮಾರು ಹಸಿರು ಮರಗಳು, ನೂರಾರು ಗಿಡಗಳು, ವೈವಿಧ್ಯತೆ ಗಿಡಗಳು ಲೈಕ್ ಹುಣಸೆ, ಮಾವು, ಬೇವು, ತುಳಸಿ, ಕದಂಬ, ಸೊ ನೆಲ್ಲಿ, ಸುಮಾರು ಜೀವ ವೈವಿಧ್ಯತೆ, ಅನೇಕ ಒಂದು ವೈವಿಧ್ಯ ತಾಣವಾಗಿದೆ. ಸೊ ಇಲ್ಲಿ ಅನೇಕ ಜನರು ವಾಯುವಿಹಾರಗಳು ಇಲ್ಲಿ ಬಂದು ಈ ಹಸಿರು ತಾಣದ ಒಂದು ಉಸಿರನ್ನು ಅನುಭವಿಸ್ತಾ ಇದ್ದಾರೆ. ಸೊ ನಮಗೆ ತಿಳಿದಂಗೆ ಈ ಒಂದು ಸುತ್ತಮುತ್ತ ವಾತಾವರಣ ಒಂದು ತಂಪಾಗಿದೆ ಅಂದರೆ ಒಂದು ಈ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ಹಸಿರಿನ ವ್ಯವಸ್ಥೆಯ ಕಾರಣ ಅಂತ ಹೇಳ್ಬೋದು. ಇಲ್ಲಿ ಸುಮಾರು ಯೂನಿವರ್ಸಿಟಿಯಲ್ಲಿ ಒಂದು 7-8 ಚೆಕ್ ಡ್ಯಾಮ್ಗಳಿದ್ದಾವೆ. ಈ ಚೆಕ್ ಡ್ಯಾಮಲ್ಲಿ ಏನಾಗುತ್ತೆ ಅಂದರೆ ಮಳೆಗೆ ಬಂದಾಗ ನೀರು ಹರಿದು ಹೋಗದಂತೆ ಒಂದು ಚೆಕ್ ಡ್ಯಾಮ್ಗಳು ಆ ನೀರನ್ನು ತಡೆ ಹಿಡಿಯುತ್ತೆ. ಆ ನೀರನ್ನು ತಡೆ ಹಿಡಿಯೋದ್ರಿಂದ ಈ ಸುತ್ತಮುತ್ತ ವಾತಾವರಣ ತುಂಬ ಹಸಿರಾಗಿದೆ. ಇಲ್ಲಿ ಒಂದು ಭಯಾನಕವಂಥ ಕಲ್ಯಾಣಿ ಸಹ ಇದೆ. ಅದರಲ್ಲಿ ಸುಮಾರು 12 ಲಕ್ಷ ಲೀಟ್ರ್ ವಾಟ್ರ್ ಸೇವ್ ಆಗುತ್ತೆ. ಅದು ಈ ಎಲ್ಲ ಒಂದು ಸಮಾಜ ಸೇವಕರಿಂದ ಕಟ್ಟಿರ್ತಕ್ಕಂಥ ನಿರ್ಮಾಣ ಮಾಡಿರ್ತಕ್ಕಂಥ ಕಲ್ಯಾಣಿಗಳು. ಸೊ ಈ ಒಂದು ಯೂನಿವರ್ಸಿಟಿಯಲ್ಲಿ ಈ ಒಂದು ಗ್ರೀನರಿ ಬೆಳೆಯೋದಕ್ಕೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸಂಘದವರು ಹಸಿರು ಬೆಳೆಸ್ತಕ್ಕಂಥ ಪರಿಸರ ಪ್ರೇಮಿಗಳಿಂದ ಈ ಒಂದು ಹಸಿರನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಈ ಹಸಿರನ್ನು ನಾವು ಮುಂದಿನ ಪೀಳಿಗೆಗೆ ಕೊಡಬೇಕಂದ್ರೆ ಸೊ ಎಲ್ಲರೂ ಈ ಒಂದು ಹಸಿರು ಕಾಡನ್ನು ಉಳಿಸೋದಕ್ಕೆ ನಮ್ಮೆಲ್ಲರ ಒಂದು ಸಹಕಾರ ಬೇಕು. ಯಾವುದೇ ರೀತಿಯಿಂದ ಗಿಡ ಮರಗಳನ್ನು ಕಡಿಯದೆ ಸೊ ಹಸಿರನ್ನು ಬೆಳೆಸೋದಕ್ಕೆ ಎಲ್ಲರೂ ಪ್ರೋತ್ಸಾಹ ಬೇಕು. ಈ ಹಸಿರಿದ್ದರೆ ನಮ್ಮ ಮಕ್ಕಳಿಗೆ ಉಸಿರು ಸಿಗುತ್ತೆ ಅನ್ನೋ ಒಂದು ಎಚ್ಚರಿಕೆ ಗಂಟೆಯನ್ನಾಗಿ ನಾವು ಬಾರಿಸಿದರೆ ಈ ಒಂದು ಹಸಿರು ಒಂದು ತಾಣವನ್ನು ಇಂಥ ಒಂದು ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಜ್ಞಾನ ಭಾರತೀಯ ಹಸಿರು ತಾಣವನ್ನು ಮುಂದಿನ ಮಕ್ಕಳಿಗೆ ಒಂದು ಕೊಡುಗೆಯಾಗಿ ಕೊಡೋದರಲ್ಲಿ ಸಾಧ್ಯ ಆಗುತ್ತೆ. ಇದರಲ್ಲಿ ಎಲ್ಲ ಸಾಮಾಜಿಕ ಮೀಡಿಯಾದ ಎಲ್ಲರೂ ಒಂದು ಸಹಕಾರ ಇದಕ್ಕೆ ಬೇಕು. ಈಗ ನೇಚರಿಂದ ನಾವೆಲ್ಲ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನೇಚರ್ ಒಳಗಡೆ ನಾವ್ಯಾರು ಸೇರ್ತಾ ಇಲ್ಲ. ಈಗ ನಮ್ಮದು ಇದ್ರ ಉದ್ದೇಶ ಏನಂತಂದರೆ ನೇಚರಲ್ಲಿ ನಾವು ನೋಡಬೇಕು ಒಳಗಡೆ ಏನೇನಿದೆ, ಬೆಂಗಳೂರು ಯೂನಿವರ್ಸಿಟಿ ಕಾಡಲ್ಲಿ ಏನಿದೆ, ಅಲ್ಲಿ ಯಾವ್ಯಾವ ಥರ ಪ್ರಾಣಿಗಳಿದೆ, ಯಾವ ಥರ ಪ್ಲ್ಯಾಂಟ್ಸ್ಗಳಿದೆ, ಯಾವ್ಯಾವ ಪ್ಲ್ಯಾಂಟು ನಮಗೆ ಯಾವ ಥರ ಬೆನಿಫಿಟ್ ಆಗುತ್ತೆ, ಆಮೇಲೆ ಆ ಕಾಡು ಯಾವ ಥರ ಉಳ್ಕೊಂಡಿದೆ ಇಲ್ಲಿವರೆಗೂ ಅಲ್ವಾ. ಅವರು ಹೇಳ್ತಾಯಿದ್ರು ಇದು ಅರ್ಬನ್ ಜಂಗಲ್ ಅಂತ ಹೇಳ್ತಾಯಿದ್ರು, ಅರ್ಬನ್ ಕಾಡು ಅಂತ ಹೇಳ್ತಾಯಿದ್ರು. ಈ ಕಾಡಲ್ಲಿ ದಟ್ಟವಾದ ಕಾಡಿಲ್ಲ. ಈ ಉಳ್ಕೊಂಡಿರೋದು ಏನು ಉಳ್ಕೊಂಡಿದೆ ಅದನ್ನೇ ನಾವು ಕಾಪಾಡ್ಕೋಬೇಕು. ಆಮೇಲೆ ನಾವು ಯಾವ ಥರ ಇರಬೇಕು, ಈ ಕಾಡಲ್ಲಿ ನಾವು ಯಾವ ಥರ ಇರಬೇಕು ಅಂದರೆ ಬಂದಾಗ ಅದನ್ನು ಯುಟಿಲೈಸ್ ಮಾಡ್ಕೋಬೇಕೆ ವಿನ ಅದನ್ನು ನಾವು ಹಾಳು ಮಾಡಬಾರ್ದು. ಇಲ್ಲಿ ಬಂದ್ಬಿಟ್ಟು ಪ್ಲಾಸ್ಟಿಕ್ಕು ಆ ಥರದ್ದೆಲ್ಲ ಎಸಿಬಾರ್ದು. ಆಮೇಲೆ ನೇಚರಲ್ಲಿ ಇರೋವಂಥ ಜೀವಿಗಳನ್ನ ನಾವು ಆದಷ್ಟು ಪ್ರೊಟೆಕ್ಟ್ ಮಾಡಬೇಕು, ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡಿದ್ದೀವಿ. ಇಲ್ಲಿ ನೋಡುವಾಗಲೇ ತುಂಬ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸ್ಟೂಡೆಂಟ್ಗಳಿಗೆ ಇದ್ರದ್ದೆಲ್ಲ ಒಂದು ಜ್ಞಾನ ಇರಲಿ. ಅವ್ರು ಏನಂದರೆ ಬರೀ ಬುಕ್ಕಲ್ಲಿ ನೋಡ್ಕೊಂಡಿರ್ತೀವಿ ಈ ಥರದ್ದು ಪ್ರಾಣಿಗಳಿದೆ, ಪಕ್ಷಿಗಳಿದೆ ಅಂತ ಹೇಳ್ಬಿಟ್ಟು, ಅದನ್ನು ಆ್ಯಕ್ಚುಲಿ ನೋಡಲಿ, ಇನ್ ಹ್ಯಾಂಡ್ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಇದು ಇಂಟೆನ್ಷನ್ನು. ಆಮೇಲೆ ಇದರಿಂದ ಅವರಿಗೆ ಮುಂದೆ ಎಲ್ಲೋ ಒಂದು ಸರಿ ನೆನೆಸ್ಕೋತಾರೆ ಅವರು, ನಾವು ಈ ಥರ ಎಲ್ಲ ಹೋಗಿದ್ವಿ, ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಈ ಥರ ಇತ್ತು, ಈ ಥರದ್ದು ಪ್ರಾಣಿಗಳನ್ನೆಲ್ಲ ನೋಡಿದ್ವಿ, ಈ ಥರ ಪಕ್ಷಿಗಳು ನೋಡಿದ್ವಿ, ಈ ಥರ ಕ್ರಿಮಿಕೀಟಗಳನ್ನು ನೋಡಿದ್ವಿ ಅಂತೇಳಿ ಅವರಿಗೆ ಒಂದು ಇನ್ಸ್ಪಿರೇಷನ್ ಬರಲಿ ಅಂತ ಹೇಳ್ಬಿಟ್ಟು ನಾವು ಉದ್ದೇಶದಿಂದ ಮಾಡಿದ್ವಿ. ಎಷ್ಟನೇ ತರಗತಿ ಓದ್ತಾ ಇರೋ ಮಕ್ಕಳು ಸರ್? ಇವರೆಲ್ಲ 10ನೇ ತರಗತಿ ಓದ್ತಾ ಇರೋ ಮಕ್ಕಳು.
ಅವರು ಬೇರೆ ಬೇರೆ ಸ್ಕೂಲಿಂದ ಇದ್ದಾರೆ, ಒಂದೇ ಸ್ಕೂಲಿಂದ ಇಲ್ಲ. ಈಗ ನಮ್ಮದು ಟ್ಯೂಟೋರಿಯಲ್ ಆಗಿರೋದ್ರಿಂದ ನಮ್ಮಲ್ಲಿ ಒಂದು 18 ಸ್ಕೂಲಿಂದ ಮಕ್ಕಳು ಬರ್ತಾರೆ, ಒಂದು 50-60 ಜನ ಮಕ್ಕಳಿದ್ದಾರೆ. ಸೊ ಇವರು ನಾವು 10th ಮಾತ್ರ ಕರ್ಕೊಂಬಂದಿದ್ದೀವಿ, ಯಾಕೆಂದರೆ ಅವ್ರು ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ 10th ಸ್ಟೂಡೆಂಟ್ ಮಾತ್ರ ಕರ್ಕೊಂಬಂದಿದ್ದೀವಿ ಇಲ್ಲಿಗೆ. ಇವರೊಂದು 20 ಜನ ಮಕ್ಕಳಿದ್ದಾರೆ. ನಾವು ಎಲ್ಲ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿ ಅನ್ನಿಸ್ತು. ನೇಚರ್ ಮಧ್ಯೆ ಹೋಗಿದ್ದು. ಹಿಂದೆ ಯಾವತ್ತಾದ್ರೂ ಹೋಗಿದ್ರಾ ಈ ಥರ? ಇಲ್ಲ, ಫಸ್ಟ್ ಇದು ಹೋಗಿದ್ದು. ಬೆಂಗಳೂರು ಯೂನಿವರ್ಸಿಟಿಲಿ ಇಷ್ಟು ದೊಡ್ಡ ಕಾಡಿತ್ತು ಅಂತ ಗೊತ್ತಿತ್ತಾ ನಿಮಗೆ? ನಮಗೆ ಗೊತ್ತೇ ಆಗಲಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹೋಗಿದ್ದು. ಬೆಳಿಗ್ಗೆ ಹೋದ್ರಲ್ಲ, ಫ್ರೆಶ್ ಫೀಲ್ ಆಯಿತು. ಹಾಂ, ಎಲ್ಲ ಪ್ಲ್ಯಾಂಟ್ಸ್ ಅನಿಮಲ್ಸ್ ಎಲ್ಲ ಚೆನ್ನಾಗಿತ್ತು ಅಲ್ಲಿ. ತುಂಬ ಚೆನ್ನಾಗಿತ್ತು ನೇಚರ್. ಟ್ರೀಸ್ ಎಲ್ಲ ಇಷ್ಟ ಆಯಿತು. ಬರ್ಡ್ಸ್ ಬಗ್ಗೆ ಹೇಳಿದರು, ಮತ್ತು ಉತ್ತದ ಬಗ್ಗೆ ಹೇಳಿದರು, ಬ್ಯಾಂಬೋ ಟ್ರೀ ಬಗ್ಗೆ ಹೇಳಿದರು, ಅದು ಎಂತಕ್ಕೆ ಯೂಸ್ ಆಗುತ್ತೆ ಅಂತ. ಆಚೆ ಕಡೆ ಎಲ್ಲ ನಾಯ್ಸ್ ಪೊಲ್ಯೂಷನ್ ಎಲ್ಲ ಇರುತ್ತೆ. ಅಲ್ಲಿ ಹೋದಾಗ ನನಗೆ ಬರೀ ಬರ್ಡ್ಸ್ದು ಅದು ಇದು ಪ್ರಾಣಿದೆಲ್ಲ ಶಬ್ದಗಳು ಕೇಳಿಸ್ತಾಯಿತ್ತು. ಒಂಥರ ಪೀಸ್ ಆಗಿತ್ತು ಅದು. ಏನು ಜಾಸ್ತಿ ಖುಷಿ ಆಯಿತು ಮರಗಳ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಅಂದರೆ ಎಲ್ಲ ಇಷ್ಟ, ಚೆನ್ನಾಗಿತ್ತು. ಇಲ್ಲಿಗಿಂತ ಅಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಗಿಡ ಮರಗಳ ಬಗ್ಗೆ ಗೊತ್ತಿತ್ತು. ಗಿತ್ತ ಎಲ್ಲ ನಾವು ಏನೋ ಮೂಢನಂಬಿಕೆಯಿಂದ ಇದ್ವಿ ಇಷ್ಟು ದಿವಸ ಎಲ್ಲ ಇದು ಗೊತ್ತಾಯ್ತಲ್ಲ, ತುಂಬ ಚೆನ್ನಾಗಿತ್ತು. ನಾವು ಕಾಡೊಳಗೆ ಹೋದಾಗ ಏನು ಟ್ರೀಟ್ ಮಾಡಬೇಕು, ಹೆಂಗಿರಬೇಕು ಅಲ್ಲಿ ನಾವೆಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ನೋಡಿದಾಗ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತು, ತುಂಬ ಸಖತ್ತಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಕ್ಲಾಸ್ ರೂಮ್ಗೆ ಹೋದಕ್ಕೂ ಏನು ವ್ಯತ್ಯಾಸ ಅಂತ ಅನಿಸ್ತು ನಿಮಗೆ? ನಾವು ತುಂಬ ಓದಿ ಸ್ಟ್ರೆಸ್ಸಲ್ಲಿ ಇರ್ತೀವಿ, ಈ ಥರ ಫ್ಯಾಮಿಲಿ ಜೊತೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಇವಾಗ ಕಾಡಿಂದೆಲ್ಲ ನೋಡಿ ನಮಗೆ ಫುಲ್ಲು ಪೀಸ್ ಆಗೈತೆ. ನೆಕ್ಸ್ಟ್ ನಂಬಾಗೈತೆಲ್ಲ ಇಂಥ ಬೆಂಗಳೂರಲ್ಲಿ ಅರ್ಬನ್ಲಿ ಈ ಥರ ಇದೆ ಅಂತ. ಹಿಂಗೆ ಇರಲಿ, ಹಿಂಗೆ ಮುಂದುವರಿಸ್ಬೇಕು. ನೆಕ್ಸ್ಟ್ ಜರ್ನೇಷನ್ಗೆಲ್ಲ ಹಿಂಗೆ ಇರಬೇಕು. ಈಗಾಗಲೇ ನಮ್ಮ ಫ್ರೆಂಡ್ಸು ಎಲ್ಲರೂ ಹೇಳ್ದಂಗೆ ಇವಾಗ ನಾವು ಇಷ್ಟು ದಿನ ಯಾವತ್ತೂ ಇಲ್ಲಿ ಈ ಥರ ಯಾರೂ ಬಂದಿರಲಿಲ್ಲ. ನಮ್ಗೆ ಈ ಥರ ಆಪರ್ಚುನಿಟಿ ಕೊಡಿಸಿದ್ದು ನಮ್ಮ ಟೀಚರ್ಸ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಮೊದಲು. ಸೊ ಇದರಿಂದ ನಾವು ಇಷ್ಟು ದಿನ ಅಲ್ಲಿ ಇಲ್ಲಿ ಬರೀ ಸಿಟಿ ಅಷ್ಟೇ ನೋಡಿದ್ವಿ, ಇಂಥ ಜಾಗಕ್ಕೆ ಯಾವತ್ತೂ ವಿಸಿಟ್ ಮಾಡಿರಲಿಲ್ಲ, ಏನೋ ನೋಡಿರಲಿಲ್ಲ. ಸೊ ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಟೀಚರ್ಸ್ಗೊಂದು ಥ್ಯಾಂಕ್ಸ್. ಮತ್ತೇನೆಂದರೆ ಇನ್ನೂ ನಾವು ಇವಾಗ ಇದ್ದೀವಿ, ಬಟ್ ಈ ಥರನೇ ನಾವು ಇನ್ನೂ ಕಾಪಾಡ್ಕೊಂಡು ಹೋಗಬೇಕು. ನಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟನ್ನು ನಾವು ಹಾಳು ಮಾಡ್ಕೊಳಕ್ಕೆ ಹೋಗಬಾರ್ದು. ನಾವು ನೋಡಿದ್ದು ಪ್ಲ್ಯಾಂಟ್ಸ್, ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ನೋಡಿದ್ವಿ. ಮತ್ತು ಅಲ್ಲಿದ್ದು ಸಮ್ ಪ್ಲೆಸೆಂಟ್ ಎನ್ವಿರಾನ್ಮೆಂಟ್ ನಮ್ಗೆ ತುಂಬ ಇಷ್ಟ ಆಯಿತು. ಮೇಡಮ್ ಹೇಳಿ ಮೇಡಮ್, ನೇಚರ್ ವಾಕ್ ಮಾಡಿಸಿದ್ರಿ, ಯಾವ ಉದ್ದೇಶಕ್ಕೋಸ್ಕರ ಮಾಡಿಸ್ಬೇಕು ಅನಿಸ್ತು ಮತ್ತು ಹೇಗೆ? ನಮಸ್ತೆ ಎಲ್ಲರಿಗೂ. ನಮ್ಮ ನಡಿಗೆ ಪ್ರಕೃತಿಯ ಕಡೆಗೆ ಅಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ವಿ. ಯೂಶ್ವಲಿ ನಾವು ಪೇರೆಂಟ್ಸ್ ಅಥವಾ ಟೀಚರ್ಸ್ ಮಾತ್ರ ಬರ್ತಾ ಇರ್ತೀವಿ. ಮಕ್ಕಳನ್ನ ಈ ಥರ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗೋದು ತುಂಬ ಅಪರೂಪ. ಮತ್ತು ಅವ್ರೇನಂತ ಹೇಳಿದ್ರೆ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಓದ್ತಾರೆ, ಟೆಕ್ಸ್ಟ್ ಬುಕ್ ಓದ್ತಾರೆ. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಂದರೆ ಹೇಗೆ, ಎನ್ವಿರಾನ್ಮೆಂಟ್ನ ನಾವು ಹೇಗೆ ನೋಡ್ಕೋಬೇಕು, ಮತ್ತು ನಮ್ಮ ಡೆವಲಪ್ಮೆಂಟ್ ಕೂಡ ಆಗಬೇಕು. ಆ ಡೆವಲಪ್ಮೆಂಟ್ ಹೇಗಿರಬೇಕು, ಸಸ್ಟೈನಬಲ್ ಆಗಿರಬೇಕು ಅಂತ ಓದ್ತಾರೆ. ಆದರೆ ಅದನ್ನೆಲ್ಲ ಅವರು ಥಿಯರಿಟಿಕಲಾಗಿ ಓದ್ತಾರೆ, ಎಕ್ಸಾಮಲ್ಲಿ ಬರೀತಾರೆ, ಮತ್ತು ಮರ್ತು ಹೋಗ್ತಾರೆ. ಬಟ್ ನಾವು ಇವತ್ತು ಬಂದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಹೇಳಿದಾಗ ಅವರು ಪ್ರಾಕ್ಟಿಕಲಾಗಿ ನೋಡಿದ್ರು. ಮತ್ತು ಬರಬೇಕಾದ್ರೆ ಎಷ್ಟೊಂದು ಮಕ್ಳುಗಳು ನಾವು ಹೇಳಲಿಲ್ಲ, ಬಟ್ ಅವರೇ ಅಲ್ಲಿರೋವಂಥ ಪ್ಲಾಸ್ಟಿಕ್ಸ್ನೆಲ್ಲ ತೊಗೊಂಡು ಬಂದರು, ಹೊರಗಡೆಗೆ ತೊಗೊಂಡು ಬಂದು ಒಂದು ಕಡೆ ಕಲೆಕ್ಟ್ ಮಾಡಿ ಹಾಕಿದರು. ನೇಚರ್ನ ನಾವು ಹೇಗೆ ನೀಟಾಗಿ ಇಟ್ಕೋಬೇಕು ಅನ್ನೋದು ಪ್ರಾಕ್ಟಿಕಲಾಗಿ ಕಲ್ತ್ಕೊಂಡ್ರು. ಆಮೇಲೆ ನಮಗೆ ಹಾಗೂ ಈ ಕಾಡಿನಲ್ಲಿರುವಂಥ ಪ್ರಾಣಿಗಳಿಗೆ, ಮೆಡಿಸಿನಲ್ ಪ್ಲ್ಯಾಂಟ್ಸ್ಗೆ ಹೇಗೆ ಸಂಬಂಧ ಇದೆ. ಡೈರೆಕ್ಟ್ ಅಂತೂ ರಿಲೇಷನ್ ಇಲ್ಲ, ಅದು ಇಂಡೈರೆಕ್ಟಾಗಿ ಹೇಗೆ ರಿಲೇಷನ್ ಇದೆ. ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಅದನ್ನೆಲ್ಲ ಕಲ್ತ್ಕೊಂಡ್ರು ಪ್ರಾಕ್ಟಿಕಲಾಗಿ. ಒಂದು ಇನ್ನೊಂದ್ರ ಮೇಲೆ ಹೇಗೆ ಡಿಪೆಂಡ್ ಆಗಿದೆ ಅಂಥೇಳಿ. ಹಾವು ಯಾಕಿರಬೇಕು, ಹುಲಿ ಯಾಕಿರಬೇಕು ಕಾಡಿನಲ್ಲಿ, ಅದರಿಂದ ನಮಗೇನು ಯೂಸು, ನಾವು ಅದರಿಂದ ಹೇಗೆ ಬದುಕ್ತೀವಿ ಅದನ್ನೆಲ್ಲ ಕಲ್ತ್ಕೊಂಡ್ರು. ಆಮೇಲೆ ಎಷ್ಟೊಂದು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇದೆ, ಅದ್ರ ಬಗ್ಗೆ ಎಲ್ಲ ಕಲ್ತ್ಕೊಂಡ್ರು, ನೋಡಿಕೊಂಡ್ರು. ಅದನ್ನೆಲ್ಲ ಓದಿದ್ರು, ಬಟ್ ಅದನ್ನು ನೋಡಿದ್ದು ಇವತ್ತೇ. ಆಮೇಲೆ ಸಾಯಿಲ್ ಕನ್ಸರ್ವೇಷನ್ ಅದನ್ನೆಲ್ಲ ಇಲ್ಲೇ ಕೆಲವರು ವಾಕಿಂಗ್ ಹೋಗೋ ಅಂಥವ್ರು ಅದನ್ನೆಲ್ಲ ಮಾಡಿದ್ದಾರೆ ಅಲ್ಲಿ. ಅವರೆಲ್ಲ ಮಾಡಿದ್ದಾರೆ, ನಾವು ಏನಾದರೂ ಮಾಡ್ಬೋದು ಪ್ರಕೃತಿಗಾಗಿ ಅನ್ನೋದನ್ನು ಕಲ್ತ್ಕೊಂಡ್ರು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬರೋದಕ್ಕೆ ಮುಂಚೆ ಹೇಗಪ್ಪ ಮಕ್ಕಳನ್ನೆಲ್ಲ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗೋದು ಅಂತ ಅನ್ನಿಸ್ತಾ ಇತ್ತು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ವಿ ಆರ್ ಬ್ಲೆಸ್ಡ್. ನಾವು ಇಲ್ಲಿ ಬೆಂಗಳೂರು ಅಂತ ಸಿಟಿಯಲ್ಲಿ ಇದ್ಕೊಂಡು ಪಕ್ಕದಲ್ಲೇ ನಾವು ಫಾರೆಸ್ಟು ಇಟ್ಕೊಂಡಿದ್ದೀವಿ ಅನ್ನೋದು ನಮಗೆ ತುಂಬ ಸಂತೋಷವಾದಂಥ ಸಂಗತಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.